ಯೇಸು ಸ್ವಾಮಿಯನ್ನ ನಂಬುವವರು ಯೇಸು ಇದ್ದಾನೆ, ಬಿಡುಗಡೆ ಕೊಡ್ತಾನೆ ಅಂತ ಹೇಳಿ ನಾವು ನಂಬುವವರಾಗಿರ್ಬೇಕು. ಯೇಸು ಸ್ವಾಮಿಯನ್ನ ನಂಬಬೇಕಾದ್ರೆ ನಿಮ್ಗೆ ಒಂದಿರಬೇಕು, ನಂಬಿಕೆ ಇರಬೇಕು. ಸತ್ಯವೇದ ಗ್ರಂಥದಲ್ಲಿ ನಾವು ನೋಡ್ತೀವಿ, ನಂಬಿಕೆಯಿಂದಲೇ ಎಲ್ಲ ಕಾರ್ಯಗಳು ನಡೆದಿದೆ. ಸತ್ತವರು ಕೂಡ ಎದ್ದಿದ್ದಾರೆ, ರೋಗಗಳು ವಾಸಿಯಾಗಿದೆ, ದೆವ್ವಗಳು ಬಿಟ್ಟು ಹೋಗಿದೆ. ಇವೆಲ್ಲ ಆದದ್ದು ಯಾವುದರಿಂದ? ನಂಬಿಕೆಯಿಂದ. ನಿಮಗೆ ಗೊತ್ತಾ, ಸತ್ಯವೇದದಲ್ಲಿ ನಂಬಿಕೆಗೆ ಪ್ರಕೃತಿಗಳು ವಿಧೇಯರಾಗ್ತವೆ. ಪ್ರಕೃತಿ, ಮರ ಗಿಡ ನೀರು, ಮಣ್ಣು, ಕಲ್ಲು, ಇವೆಲ್ಲ ಪ್ರಕೃತಿಯಾಗಿ ನಮಗೆ ಸಿಕ್ಕಿದೆ. ನೀನು ನಂಬಿದ್ರೆ ಅವುಗಳು ಕೂಡ ವಿಧೇಯ ಆಗ್ತವೆ. ಆಕಾಶ ವಿಧೇಯವಾಗುತ್ತೆ, ಮೋಡಗಳು ವಿಧೇಯ ಆಗ್ತವೆ. ಅಂದರೆ ನಂಬಿಕೆಗೆ ಅಷ್ಟು ಪವರ್ ಇದೆ. ನಿನ್ಗಿಷ್ಟು ದೇವ್ರು ಹೇಳ್ತಾನೆ, ನಿನಗೆ ಬೆಟ್ಟದಷ್ಟು ನಂಬಿಕೆ ಬೇಕಂತ ಹೇಳಲಿಲ್ಲ. ದೇವ್ರು ಹೇಳೋದೇನು ಗೊತ್ತಾ? ಸಾಸಿವೆ ಕಾಳಷ್ಟು ನಂಬಿಕೆ ನಿನ್ನಲ್ಲಿದ್ದರೆ ನೀನು ಏನು ಹೇಳ್ತೀಯೋ ಅದು ನಡೀತದೆ. ಹಾಗಾದರೆ ನೀನು ಹೇಳಿದ್ದು ಯಾಕೆ ನಡೆಯಲ್ಲ? ನಿನ್ನ ಒಳಗಡೆ ನಂಬಿಕೆ ಇಲ್ಲ. ನಂಬಿಕೆ ಇರಬೇಕು. ನೀವು ನೋಡ್ಬೋದು, ಯೆಹೋಶುವನು ಸೂರ್ಯ ಚಂದ್ರನನ್ನೇ ನಿಲ್ಲಿಸ್ತಾರೆ. ಅಂದರೆ ಆಕಾಶದ ಶಕ್ತಿ ಮಂಡಲಗಳು ಕೂಡ ದೇವರ ಹೆಸರಿಗೆ ವಿಧೇಯ ಆಗ್ತವೆ. ಸತ್ಯವೇದದಲ್ಲಿ ಓದಿದ್ರಿ, ಅನೇಕ ಕಾರ್ಯಗಳು ನಡೀತದೆ. ಎಲ್ಲ ನಡೆದದ್ದು ಯಾವುದರಿಂದ ಗೊತ್ತಾ? ನಂಬಿಕೆಯಿಂದ. ಅಬ್ರಹಾಂ ಸಾರಳಿಗೆ ಮಕ್ಕಳು ಇರಲಿಲ್ಲ. ಅಬ್ರಹಾಮನಿಗೆ ಹತ್ರ 100 ವರ್ಷ ಆಯಿತು. ಆದರೆ ಅಬ್ರಹಾಮನು ಒಂದು ಮಾತು ನಂಬಿದ. ಏನು ನಂಬಿದ? ದೇವರು ಅವನಿಗೆ ದರ್ಶನ ಕೊಟ್ಟೊಂದು ಮಾತು ಹೇಳ್ತಾರೆ, ಅಬ್ರಹಾಮನೇ ನಿನ್ನ ಸಂತತಿಯನ್ನು ಹೆಚ್ಚಿಸ್ತೇನೆ. ಹೇಗೆ? ಎಷ್ಟು ಹೆಚ್ಚಿಸ್ತೀನಿ? ಆಕಾಶದ ನಕ್ಷತ್ರಗಳನ್ನು ನೋಡು, ನಿಂಗೆ ಲೆಕ್ಕಿಸಕ್ಕಾಗತ್ತಾ? ಆಗಲ್ಲ, ಅಷ್ಟು ಹೆಚ್ಚಿಸ್ತೀನಿ. ನೀನು ಕೆಳಗೆ ಮರಳು ನೋಡು, ಸಮುದ್ರದ ಹತ್ರ ಹೋಗಿ ಆ ಮರಳನ್ನೆಲ್ಲ ನೋಡು, ಅದನ್ನ ನಿಂಗೆ ಎಣಿಸಕ್ಕಾಗತ್ತಾ? ನೋ, ಎಣಿಸಕ್ಕಾಗಲ್ಲ. ಅಷ್ಟು ನಿನ್ನ ಸಂತತಿಯನ್ನು ಹೆಚ್ಚಿಸ್ತೀನಿ ಅಂತ ದೇವರು ಹೇಳಿದ್ರು. ಆ ಮಾತಿನ ಮೇಲೆ ಅಬ್ರಹಾಮನ ನಂಬಿಕೆ ಇಟ್ಟ. ಇವತ್ತು ನೀವು ಅಬ್ರಹಾಮನ ಸಂತತಿಯವರಾಗಿದ್ದೇವೆ. ಆಮೆನ್. ನಮ್ಮ ಮೂಲ ಪಿತೃ ಅಬ್ರಹಾಂ. ಇವತ್ತು ನೀವು ಆರಾಧಿಸುವಂಥ ದೇವರು ಅಬ್ರಹಾಮನ ದೇವರಾಗಿದ್ದಾನೆ. ಅವನು ನಂಬಿಕೆ ಇಟ್ಟ. 100ನೇ ವರ್ಷದಲ್ಲಿ ಮಗುವಾಯಿತು. ಹಲ್ಲೆಲೂಯಾ. ಹಾಗಾದರೆ ಪ್ರೀತಿಯ ದೇವರ ಮಕ್ಕಳೇ, ಇದರ ಒಳಗಡೆ ಬರುವಾಗ, ಯೇಸುವನ್ನು ನೋಡಲಿಕ್ಕೆ ಬರುವಾಗ, ಯೇಸುವನ್ನು ಆರಾಧಿಸಲಿಕ್ಕೆ ಬರುವಾಗ, ಯೇಸು ಬೇಕು ಅಂತ ನಾವು ಬರುವಾಗ ಸುಮ್ಮನೆ ಬರೋದಲ್ಲ, ಒಂದು ಬೀಜ, ನಂಬಿಕೆ ಎಂಬ ಬೀಜದೊಟ್ಟಿಗೆ ನೀವು ಇದರ ಒಳಗಡೆ ಬರಬೇಕು. ಆ ನಂಬಿಕೆ ನಿಮ್ಮನ್ನು ಪೂರ್ಣವಾಗಿ ಬಿಡುಗಡೆ ಮಾಡುತ್ತೆ. ಎಷ್ಟೋ ಜನ ಪ್ರಾರ್ಥಿಸ್ತಾರೆ, ಆಗಲ್ಲ. ಯಾಕೆ ಗೊತ್ತಾ? ಪ್ರಾರ್ಥಿಸ್ತಾರೆ, ಇನ್ನೊಂದು ಕಡೆಯಲ್ಲಿ ಆಗತ್ತಾ, ಹೋಗುತ್ತಾ, ಇದು ನಡೀತಾ, ಇದು ಎಲ್ಲೂ ಆಗಲಿಲ್ಲ, ಇಲ್ಲಿ ನಡೀತದ? ಇಲ್ಲಿ ನೋಡ್ಲಿಕ್ಕೆ ಒಂದು ಫೋಟೋ ಕೂಡ ಇಲ್ಲ, ಇಲ್ಲಿ ನಡೀತದ? ಮೈಂಡಲ್ಲಿ ಓಡ್ತಾ ಇರುತ್ತೆ. ಯಾವುದೋ ಅಪನಂಬಿಕೆ. ದೇವರು ಏನು ಹೇಳ್ತಾನೆ? ನಂಬಿಕೆಯಿಂದ ನೀನು ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು, ದೇವರು ಅದ್ಭುತ ಮಾಡ್ತಾನೆ ಅಂತ. ಹಾಗಾದರೆ ನಿಮ್ಮ ಕಷ್ಟಗಳು, ನಿಮ್ಮ ಕಣ್ಣೀರು, ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳಿಗೆ ನೀನು ನಂಬಿಕೆಯಿಂದ ಹೇಳು, ಇದಾಗತ್ತೆ, ನನ್ನ ಯೇಸು ಮಾಡ್ತಾರೆ ಅಂದರೆ ನನ್ನ ಯೇಸು ಮಾಡಿಯೇ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ದೇವರಿಗೆ ಇರುವ ಇನ್ನೊಂದು ಹೆಸರು, ಆತನ ನಂಬಿಕೆಯ ದೇವರಾಗಿದ್ದಾನೆ. ಇಬ್ರಿಯ 11ನೇ ಅಧ್ಯಾಯ ಅನ್ನೋದು ಅದೊಂದು ನಂಬಿಕೆಯ ಅಧ್ಯಾಯ. ಇಬ್ರಿಯ ಪುಸ್ತಕವೇ ಒಂದು ನಂಬಿಕೆಗೆ ಆಧಾರವಾಗಿ ಬರೆಯಲ್ಪಟ್ಟಂತ ಪುಸ್ತಕ. 11ನೇ ಅಧ್ಯಾಯದ 33ನೇ ವಾಕ್ಯದಲ್ಲಿ ಹೀಗೆ ಹೇಳಿದೆ, ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿ. ನೋಡ್ರಿದ್ರ, ಬೈಬಲ್ ಅಲ್ಲಿ ಯುದ್ಧ ನಡೀತದೆ. ಯುದ್ಧ ನಡೆದಾಗ ಇಸ್ರಾಯೇಲ್ ದೇವ್ರ ಮಕ್ಕಳು, ಯೇಸು ಸ್ವಾಮಿಯ ಮಕ್ಕಳಾದಂತ ಆ ಒಂದು ಇಸ್ರಾಯೇಲ್ ಜನರು ಅವ್ರು ಗೆದ್ದದ್ದಲ್ಲ, ಕತ್ತಿ ಗುರಾಣಿಯಿಂದ ಯಾರು ಗೆಲ್ಲಲಿಲ್ಲ. ನೆನ್ಪಿಟ್ಕೊಳ್ರಿ, ನೀವು ಓದ್ತಾ ಹೋದ್ರೆ ಗೊತ್ತಾಗತ್ತೆ. ಅವರು ಬರೀ ಪ್ರಾರ್ಥನೆ ಮಾಡೋದು, ದೇವರೇ ಶತ್ರುಗಳು ಬಂದಿದ್ದಾರೆ, ನಮಗೆ ತಾಕತ್ತಿಲ್ಲ. ಆಗ ದೇವ್ರು ಹೇಳ್ತಾನೆ, ದೇವ್ರ ದರ್ಶನ ಕೊಟ್ಟು ಹೇಳ್ತಾನೆ, ನೀನು ಹೋಗು, ಎಲ್ಲ ನಾನು ಮಾಡ್ತೀನಿ ಅಂತ. ಹೋಗಿ ನಿಲ್ತಾರೆ, ಶತ್ರುಗಳು ಅವ್ರವರೇ ಹೊಡ್ಕೊಂಡು ಸತ್ತೋಗಿದ್ದಾರೆ. ಆಮೆನ್, ಆಮೆನ್. ರಾಜರನ್ನ ವಶಪಡಿಸಿಕೊಂಡಿದ್ದು, ರಾಜ್ಯಗಳನ್ನು ವಶಪಡಿಸಿಕೊಂಡಿದ್ದು, ಅನೇಕ ಚಕ್ರವರ್ತಿಗಳನ್ನ, ಅನೇಕ ಅರಸರುಗಳನ್ನ ಸೋಲಿಸಿದ್ದು ದೇವರ ಮೇಲಿನ ನಂಬಿಕೆಯಿಂದಲೇ. ಹಾಗಾದ್ರೆ ಇವತ್ತು ನಿನ್ನ ಸಮಸ್ಯೆಗೆ ದೇವರು ಪರಿಹಾರ ಕೊಡಲ್ವಾ? ವಾಕ್ಯ ಹೇಳುತ್ತೆ, ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡ್ಕೊಂಡ್ರು. ಇವತ್ತು ನನಗೂ ನಿನಗೂ ವಾಗ್ದಾನ ಇದೆಯೇ ಇಲ್ವಾ? ಗಟ್ಟಿಯಾಗಿ ಹೇಳ್ರಿ, ವಾಗ್ದಾನ ಇದೆಯೇ ಇಲ್ವಾ? ವಾಗ್ದಾನ ಇದೆ. ನಾವು ಆಶೀರ್ವದಿಸಲ್ಪಟ್ಟವರು. ಆಮೆನ್. ನಾವು ಕೆಳಗಿನವರಲ್ಲ, ಮೇಲಿನವರಾಗಿದ್ದೇವೆ.
ನಾವು ಬಾಲವಲ್ಲ ತಲೆಯಾಗಿದ್ದೀವಿ ಅಂತ ದೇವರು ಹೇಳಿದ್ದಾರೆ. ಆಮೆನ್. ನಿನ್ನನ್ನು ತಾಕುವವರು ದೇವರ ಕಣ್ಣುಗುಡ್ಡೆಯನ್ನು ತಾಕಿದಾಗೆ ನಾವು ಧೈರ್ಯವಾಗಿರ್ಬೇಕು. ಯಾರಾದರೂ ನಮ್ಮನ್ನು ತಾಗ್ಲಿಕ್ಕೆ ಬಂದರೆ ಅಂತ ಹೇಳಿದರೆ ನಮಗೆ ನಗು ಬರ್ಬೇಕು. ಏನಕ್ಕೆ ನಗು ಬರ್ಬೇಕು ಹೇಳ್ರಿ? ನೀ ನನ್ನನ್ನು ತಾಕ್ತಾ ಇಲ್ಲ, ನೀನು ಯೇಸುವನ್ನು ತಾಕ್ತಾ ಇದ್ದೀಯಾ. ಆಮೆನ್. ನೀ ನನಗೆ ಹೇಳ್ತಾ ಇಲ್ಲ, ನನಗೆ ಅವಮಾನ ಮಾಡ್ತಾ ಇಲ್ಲ, ದೇವರ ಕಣ್ಣು ಗುಡ್ಡೆಯನ್ನು ಮುಟ್ಟುತ್ತಾ ಇದ್ದೆ. ನೋಡ್ರಿ, ಅರ್ಥ ಮಾಡ್ಕೊಳ್ರಿ. ಯಾವ ಭಾಗ ಮುಟ್ಟಿದ್ರು ಸ್ವಲ್ಪ ಸುಮ್ಮನಿರ್ಬೋದ ಏನೋ, ಆದರೆ ಕಣ್ಣು ಮುಟ್ಲಿಕ್ಕೆ ಬಂದರೆ ನಾವು ಸುಮ್ಮನಿರಲ್ಲ. ಆಮೆನ್. ಹಾಗಾದರೆ ನಮ್ಮನ್ನು ಮುಟ್ಟುವವರು ಯಾರನ್ನು ಮುಟ್ಟುತ್ತಾರೆ? ದೇವರ ಕಣ್ಣು ಗುಡ್ಡೆಯನ್ನು ಮುಟ್ಟಿದ ಹಾಗೆ ಅನ್ನೋದಾಗಿ ಇದರಲ್ಲಿ ವಾಕ್ಯ ಇದೆ. ಆಮೆನ್. ನಿನ್ನನ್ನು ತಾಕುವವರು ಯಾರನ್ನು ತಾಕ್ತಾರೆ? ಕಣ್ಣು ಗುಡ್ಡೆಯನ್ನು, ದೇವ್ರ ಕಣ್ಣು ಗುಡ್ಡೆ ಮುಟ್ಟಿದ ಹಾಗೆ. ಅದಕ್ಕೆ ನೋಡ್ರಿ, ನಮ್ಗೆ ಯಾರಾದರೂ ಏನಾದರೂ ಹೇಳಿದರೆ ಬೇಸರ ಆಗಬಾರ್ದು. ಯಾರಾದರೂ ನಮ್ಮನ್ನು ಹಿಂಸೆ ಮಾಡಿದರೆ ಬೇಸರ ಆಗಬಾರ್ದು. ಯಾರಾದರೂ ನಮಗೆ ಕೆಟ್ಟ ಕೆಟ್ಟ ಮಾತು ಹೇಳಿದರೆ ಬೇಸರ ಆಗಬಾರ್ದು. ಅದರ ಬದಲಿಗೆ ಏನಾಗಬೇಕು? ಖುಷಿ ಆಗಬೇಕು. ಕಾರಣ, ಈ ಮನುಷ್ಯನಿಗೆ ಗೊತ್ತೇ ಇಲ್ಲ ನನ್ನನ್ನು ತಾಕುದಂದ್ರೆ ನನ್ನ ಮುಂದೆ ಒಬ್ಬ ಇದ್ದಾನೆ. ಯಾರು? ಯೇಸು. ಅವನ ಕಣ್ಣು ಗುಡ್ಡೆಯನ್ನು ಇವರು ಮುಟ್ಟಿದ ಹಾಗೆ. ಹಾಗಾದರೆ ನಿನಗೆ ನಗು ಬರುತ್ತಾ, ಬೇಸರ ಆಗತ್ತಾ? ನಿನ್ನನ್ನು ತಾಕುವಾಗ ನಿನಗೇನನ್ನಿಸುತ್ತೆ? ಪಾಪ, ಇವನಿಗೆ ಗೊತ್ತಿಲ್ಲ ನಾನು ಭಾಳ ಸಪುರ ಇದ್ದೆ, ಸಣ್ಣ ಇದ್ದೆ, ನನ್ನನ್ನೇನು ಮಾಡಿದ್ರೆ ಒಂದೆರಡು ಹೊಡಿಬಹುದು ಅಂತ ಅಂದುಕೊಂಡಿದ್ದ. ಅವನು ಹೊಡಿತಾ ಇರೋದು ಯಾರಿಗಂತ ಅವನಿಗೆ ಗೊತ್ತಿಲ್ಲ. ಆಮೆನ್. ಹಲ್ಲೆಲೂಯಾ. ಇವತ್ತು ನನಗೆ ಹೊಡಿತಾನೆ, ನಾಳೆ ಎಲ್ಲೋ ಬಿದ್ದು ಸತ್ತೋಗ್ತಾನೆ. ಪಶ್ಚಾತ್ತಾಪ ಆಗುತ್ತೆ. ಆಮೆನ್. ನನ್ನನ್ನು ಮುಟ್ಟಿದ್ರೆ ನಿಮಿತ್ತ ಎಲ್ಲೋ ಬಿದ್ದು ಸಾಯ್ತಾನೆ, ಎಲ್ಲೋ ಯಾರೋ ಅವನಿಗೆ ಹೊಡಿತಾರೆ. ಆಮೆನ್. ಹಲ್ಲೆಲೂಯಾ. ನಂಬಿಕೆ ಮಾತ್ರ ಕಳ್ಕೊಳ್ಬಾರ್ದು. ಯೇಸುವನ್ನು ನಂಬಿದಾಗ ಹೇಳ್ತಾರೆ, ನೀನು ಯಾಕೆ ಹೋಗ್ತೀಯಾ? ನನಗೆ ಸಾಧಾರಣ ಹೇಳಲಿಲ್ಲ, ನೀವು ಇಲ್ಲಿ ಬಿಡಬೇಕು, ನಿಮ್ಮನ್ನು ಗಡೀಪಾರು ಮಾಡ್ತೀವಿ, ನಿಮಗೆ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತೆಲ್ಲ ಹೇಳಿದರು. ಎಲ್ಲ ಕೇಳಿಕೊಂಡು ಅದೇ ಮನೆಯಲ್ಲಿ ಆರಾಧನೆ ಮಾಡ್ತಾ ಇದ್ವಿ. ಆ ಮನೆಯಲ್ಲಿ ಆರಾಧನೆ ಬಂದವರು ಅನೇಕರಿದ್ದಾರೆ. ಆ ಸಣ್ಣ ಮನೆಯಲ್ಲಿ ಹಾಲಲ್ಲಿ ಆರಾಧನೆ ಮಾಡುವಾಗ ಒಂದು ನಂಬಿಕೆ ಇತ್ತು, ನನ್ನ ದೇವ್ರು ದೊಡ್ಡ ಆಲಯ ಕೊಡ್ತಾರೆ, ನನ್ನ ದೇವ್ರು ದೊಡ್ಡ ಪ್ರೇಯರ್ ಹಾಲ್ ಕೊಡ್ತಾರೆ, ನನ್ನ ದೇವ್ರು ಅನೇಕ ಜನರಿಗೆ ಬಿಡುಗಡೆ ಕೊಡ್ತಾರೆ, ನನ್ನ ದೇವ್ರು ನಮ್ಮನ್ನು ಮೇಲಕ್ಕೆತ್ತುತ್ತಾರೆ ಅಂತ. ನಿಶ್ಚಯವಾಗಿಯೂ ಏನನ್ನ ಹೇಳಿದೀವೋ ಅದರ ಪ್ರಕಾರ ದೇವರು ಮಾಡಿದರು. ಹಲ್ಲೆಲೂಯಾ. ನಮ್ಮಲ್ಲಿ ಹಣ ಇತ್ತೋ ಇಲ್ವೋ ದೇವ್ರು ನೋಡಲಿಲ್ಲ, ನಮ್ಮಲ್ಲಿ ಏನಿತ್ತೋ ಇಲ್ವೋ ಅದು ಯಾವುದೂ ನೋಡಲಿಲ್ಲ. ದೇವ್ರು ನೋಡಿದ್ದು ಒಂದೇ, ನಂಬಿಕೆ. ಆಮೆನ್. ನಂಬಿಕೆಯಿಂದಲೇ ನೀನು ರಾಜ್ಯ ಪಡ್ಕೊಳ್ಬಹುದು, ನಂಬಿಕೆಯಿಂದಲೇ ನೀನು ಕೆಲಸ ಪಡ್ಕೊಳ್ಬಹುದು, ನಂಬಿಕೆಯಿಂದಲೇ ನಿನ್ನ ಮನೆಯಲ್ಲಿ ಸಮಾಧಾನ ಪಡ್ಕೊಳ್ಬಹುದು, ನಂಬಿಕೆಯಿಂದಲೇ ನಿನ್ನ ರೋಗವನ್ನು ವಾಸಿ ಮಾಡ್ಕೊಳ್ಬಹುದು. ಮೊನ್ನೆ ಕ್ರಿಸ್ಮಸ್ ಅಲ್ಲ, ಅದರ ಹಿಂದಿನ ಕ್ರಿಸ್ಮಸ್ ಸಂದರ್ಭದಲ್ಲಿ ನವಂಬರ್ ಲಾಸ್ಟಲ್ಲಿ ಕ್ರಿಸ್ಮಸ್ ಫಸ್ಟ್ ವೀಕಲ್ಲಿ ಇದ್ದಕ್ಕಿದ್ದಾಗೆ ನನ್ನ ಕಾಲು ಭಯಂಕರ ಸ್ವೆಲ್ಲಿಂಗ್ ಆಯಿತು. ಸ್ವೆಲ್ಲಿಂಗ್ ಅಂತ ಹೇಳಿದರೆ ಒಂದು ಹೆಜ್ಜೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಸ್ವೆಲ್ಲಿಂಗ್ ಆಯಿತು. ಸ್ವೆಲ್ಲಿಂಗ್ ಆದಾಗ ಇವರೆಲ್ಲ ಬೇರೆ ಬೇರೆ ಡಾಕ್ಟ್ರ್ ಹತ್ರ ಎಲ್ಲ ಹೋಗಿ ನಾನು ಹೇಳಿದೆ, ಇದು ನನಗೆ ಗೊತ್ತಾಗುತ್ತೆ, ಇದು ಮಾತ್ರೆ ಔಷಧಿಯಿಂದ ಹೋಗೋದಲ್ಲ, ಇದು ಯಾರೋ ಏನೋ ಮಾಡಿರ್ತಾರೆ, ಅದು ನಮಗೆ ಅಟ್ಯಾಕ್ ಆಗುತ್ತೆ ಅಂತ. ಸೊ ಕಾಲು ಸ್ವೆಲ್ಲಿಂಗ್ ಆದಾಗ ಎಲ್ಲ ಕಡೆ ಹೋದರು, ಹಸ್ಬೆಂಡು ಮತ್ತು ಮಕ್ಕಳೆಲ್ಲ ಹೋಗಿ ಎಲ್ಲ ಬೇರೆ ಬೇರೆ ಮಾತ್ರೆ, ಎಲ್ಲ ಮೂಳೆ ಡಾಕ್ಟ್ರು, ನರ ಡಾಕ್ಟ್ರು ಎಲ್ಲ ಮಾತ್ರೆ ಬಂತು. ಯಾವ ಮಾತ್ರೆಯಲ್ಲೂ ನೋವು ಕಡಿಮೆ ಆಗಿಲ್ಲ, ಬಾತು ಕಡಿಮೆ ಆಗಿಲ್ಲ. ಆಮೇಲೆ ಎಕ್ಸ್ರೇ ಮಾಡಿಸಿದ್ವಿ, ಏನೂ ಇಲ್ಲ, ನಾರ್ಮಲ್ ಇದೆ. ಅಂದರೆ ತಿಳ್ಕೊಳ್ಳಿ ಎಲ್ಲಿಂದ ಬಂತು ಅಂತ ತಿಳ್ಕೊಳ್ರಿ. ಆವಾಗ ನಾನು ಹೇಳಿದೆ, ಇವರೆಲ್ಲ ಹೇಳಿದರು ಎಲ್ಲಾದರೂ ಅಡ್ಮಿಟ್ ಮಾಡಿ ನೋವಿಗೆ ಕೆಲವು ಇಂಜೆಕ್ಷನ್ ಕೊಡ್ತಾರೆ, ಕೆಲವು ಒಂದು ಬಹಳ ರ್ಯಾರ್ ಆಗಿರುವಂಥ ವಿರಳವಾಗಿರುವ ಕೆಲವೊಂದು ಇಂಜೆಕ್ಷನ್ ಕೊಡ್ತಾರೆ, ಅದು ಯಾವಾಗಲೂ ಮತ್ತೆ ತಗೊಳ್ಬೇಕಾಗುತ್ತೆ, ಅಡ್ಮಿಟ್ ಮಾಡಿ ಇಂಜೆಕ್ಷನ್ ಹಾಕುವ ಅಂತ ಹೇಳಿದರು. ನಾನು ಅಡ್ಮಿಟ್ ಮಾಡಲಿಕ್ಕೆ ಒಪ್ಪಲಿಲ್ಲ. ಹೀಗೆ 4 ದಿನ ಹೋಯಿತು. ಸಂಡೇನೂ ಆ ದಿನ ಸಂಡೇ ಬಂತು. ಸಂಡೇ ಕೂಡ ಅಲ್ಲೇ ಬಂದು ವಾಕರ್, ನಮ್ಮ ಅಮ್ಮಂದೊಂದು ವಾಕರ್ ಇತ್ತು, ಆ ವಾಕರಲ್ಲಿ ನಡ್ಕೊಂಡು ಬಂದು ಅಲ್ಲಿ ಕೂತೆ. ತುಂಬ ವೇದನೆ ಆಗ್ತಾ ಇತ್ತು, ಏನೂ ಇಲ್ಲ, ಕಾಲು ಸ್ವೆಲ್ಲಿಂಗ್ ಆಗಿದೆ, ನೋವು, ಸಿಕ್ಕಾಪಟ್ಟೆ ನೋವು, ಒಂದು ಹೆಜ್ಜೆ ಇಡೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಆಯಿತು, ಭಾನುವಾರ ಸೋಮವಾರ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, ನನ್ನನ್ನು ಇಲ್ಲಿ ತಂದು ಕೂರಿಸಿ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಬೇಕು ಅಂತ. ವಾಕರಲ್ಲೇ ಬಂದು ಇಲ್ಲಿ ಮೆಲ್ಲ ಕೂತ್ಕೊಂಡು ಒಂದೇ ಕೆಲಸ ಮಾಡಿದೆ, ದೇವ್ರ ಹತ್ರ ಹೇಳಿದೆ, ಸ್ವಾಮಿ, ಯಾವ ಮಾತ್ರೆ ಔಷಧಿ ಇಂಜೆಕ್ಷನಿಂದ ಇದು ಗುಣ ಆಗೋದಿಲ್ಲ, ನೀನು ಮನಸ್ಸು ಮಾಡಿದರೆ ಈಗಲೇ ನಂಗೆ ಗುಣ ಆಗುತ್ತೆ ಅಂತ ಹೇಳಿ, ನೀನು ಗುಣ ಮಾಡದಿದ್ರೆ ನಾನು ಒಳಗೆ ಹೋಗೋದೇ ಇಲ್ಲ, ಇಲ್ಲೇ ಕೂತ್ಕೊಳ್ತೀನಿ,
ಒಂದು ಕ್ಷಣನೂ ಕೂಡ ನಾನು ಒಳಗೆ ಹೋಗೋದಿಲ್ಲ ಅಂತ ದೇವ್ರ ಹತ್ರ ತೀರ್ಮಾನ ತಗೊಂಡು ಕೂತ್ಕೊಂಡು ಒಂದು 5-6-7 ಸಾಂಗ್ ಹೇಳಿದ್ದೀನಿ. ಚೆನ್ನಾಗಿ ನಾನೇ ಜಲ್ಲರಿ ಬಾರಿಸ್ಕೊಂಡು ಕಾಲನ್ನು ಕೆಳಗಿಟ್ಕೊಂಡು ಒಳ್ಳೆ ಆರಾಧನೆ ಮಾಡುವಾಗ ದೇವರ ಅಭಿಷೇಕ ಇಳಿತು ನೋಡ್ರಿ. ಆವಾಗ ನಾನು ಯೋಚನೆ ಮಾಡ್ತೀನಿ, ನಾ ಕೂತಿದ್ದಿಲ್ಲಿ ಆರಾಧನೆ ಮಾಡ್ಕೊಂಡು ಇಡೀ ಚರ್ಚಲ್ಲಿ ಓಡಾಡ್ತಾ ಇದ್ದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಆ ದಿನ ಗುಣ ಆದ ಕಾಲು ನೋವು ಮತ್ತೆ ಬರಲಿಲ್ಲ. ಯೇಸುಗೆ ಸ್ತೋತ್ರ, ಆಮೆನ್. ಏಸು ಸೌಖ್ಯ ಕೊಡುವ ದೇವರು. ಹಾಲೆಲೂಯ್ಯ. ನಾನು ಖರ್ಚು ಮಾಡಿದರೆ ಎಷ್ಟೋ ಸಾವಿರ ಖರ್ಚು ಮಾಡಬೇಕಾಗಿತ್ತು. ನಾನು ಆಸ್ಪತ್ರೆಗೆ ಹೋಗಿದ್ರೆ 1 ವಾರನ ಏನೋ ಅಡ್ಮಿಂಟ್ ಆಗಬೇಕಾಗಿತ್ತು. ಆದರೆ ನನ್ನ ಏಸು ನನಗೆ ಬಿಡುಗಡೆಯನ್ನು ಕೊಟ್ಟರು. ಹಾಲೆಲೂಯ್ಯ, ಹಾಲೆಲೂಯ್ಯ. ಇವಕ್ಕೆಲ್ಲ ತಾಳ್ಮೆ ಬೇಕ್ರಿ. ನಾವು ಒಂದು ದಿನ ಇವತ್ತು ಬಂದು ಈಗಲೇ ನಮ್ಮನ್ನು ದೇವರು ನಡೆಸ್ಬೇಕಂದ್ರೆ ಅಲ್ಲ. ದೇವರು ನಮ್ಮ ಹೃದಯವನ್ನು ನೋಡ್ತಾರೆ, ನಮ್ಮ ವಿಧೇಯತ್ವವನ್ನು ನೋಡ್ತಾರೆ. ಅನೇಕ ಜನರು ನಾವೇನು ಮಾಡ್ತೀವಿ ಅಂದರೆ, ನನಗೂ ಹಾಗೆ ಆ ದೇವರನ್ನು ನಂಬಿದ ಸಮಯದಲ್ಲಿ ಅನೇಕರು ಬಂದು ಚುಚ್ಚೋದು, ಬಿಟ್ಟು ಬಿಡ್ರಿ, ಬಿಟ್ಟು ಬಿಡ್ರಿ, ಬಿಟ್ಟು ಬಿಡ್ರಿ, ಬೇಡ, ಯೇಸು ಸ್ವಾಮಿಗೆ ಹೋಗ್ಬೇಡ್ರಿ. ಆದ್ರೆ ಆ ಟೈಮಲ್ಲಿ ನಾನು ಯೇಸುವನ್ನು ಬಿಡೋದಿಲ್ಲ ಅಂತ ತೀರ್ಮಾನಿಸಿದ್ದು ಇವತ್ತು ನನಗೆ ಒಂದು ಜ್ವರ, ತಲೆನೋವಿಗೂ ಕೂಡ ಒಂದು ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರು ಒಳ್ಳೆಯವನಾಗಿದ್ದಾನೆ. ಆಮೆನ್. ನನ್ನ ದೇವರು ಸರ್ವಶಕ್ತನಾಗಿದ್ದಾನೆ. ನೀವು ಹೇಳಬೇಕು, ನಮ್ಮ ಮನೆಯಲ್ಲಿ ಎಂಥ ಸಮಸ್ಯೆ ಇರಲಿ, ನನ್ನ ಯೇಸು ಅದನ್ನು ತೆಗೆದು ಹಾಕ್ತಾನೆ. ನನ್ನ ಮನೆಯಲ್ಲಿ ಯಾವ ರೋಗ ಇರಲಿ, ನನಗೆ ನಂಬಿಕೆ ಇದೆ, ನನ್ನ ಯೇಸು ಸರಿಪಡಿಸಿಯೇ ಪಡಿಸ್ತಾನೆ. ಆಮೆನ್. ನನ್ನ ಮನೆಯಲ್ಲಿ ಯಾವ ದರಿದ್ರ ಬಡತನ ಇರಲಿ, ನನಗೆ ಗೊತ್ತು, ನನ್ನ ಯೇಸು ಆ ದರಿದ್ರವನ್ನು ತೆಗೆದು ನನ್ನ ಮನೆಯಲ್ಲಿ ಸರ್ವ ಸಂಪತ್ತನ್ನು ಕೊಡಲಿಕ್ಕೆ ಯೇಸುಗೆ ಸಾಧ್ಯ ಇದೆ. ಹಾಲೆಲೂಯ್ಯ. ನೋಡ್ರಿ, ಯೇಸು ಕೊಡಬೇಕಾದ್ರೆ ಏನೋ ಹೋಗಿ RBIಯಲ್ಲಿ ದುಡ್ಡು ಪ್ರಿಂಟ್ ಹಾಕಿ ತಗೊಂಡು ಬರ್ಬೇಕಂತೇನಿಲ್ಲ. ಯೇಸು ಮನಸ್ಸು ಮಾಡಿದರೆ ಒಬ್ಬ ವ್ಯಕ್ತಿಯನ್ನು ನಿನ್ನ ಮುಂದೆ ಬರಮಾಡ್ತಾರೆ. ಏನಿಲ್ಲ, ಸಿಂಪಲ್. ಒಬ್ಬ ವ್ಯಕ್ತಿಯನ್ನು ನಿನ್ನ ಮುಂದೆ ಬರಮಾಡ್ತಾರೆ. ಆ ವ್ಯಕ್ತಿಗೆ ನಿನ್ನ ಮೇಲೆ ಏನೋ ಕರುಣೆ ಬರುತ್ತೆ, ಅಲ್ಲೇ ಏನೋ ಒಂದು ಕಾರ್ಯಗಳು ನಡೆದು ಹೋಗುತ್ತೆ. ಅದೇ ಏಸು ಮಾಡುವಂಥದ್ದು. ಏಸು ಮಾಡಬೇಕಂದ್ರೆ ಏಸುನೇ ಸ್ವತಃ ಏನು ಬಿಳಿ ನಿಲುವಂಗಿ ಹಾಕ್ಕೊಂಡು ನಿನ್ನ ಮನೆಗೆ ಸೂಟ್ಕೇಸ್ ಇಟ್ಕೊಂಡು ಬರಲ್ಲ. ಏಸು ಕೆಲವು ವ್ಯಕ್ತಿಗಳನ್ನು ನಿನ್ನ ಮುಂದೆ ಬರಮಾಡ್ತಾರೆ, ಕೆಲವು ಉದ್ಯೋಗಗಳನ್ನು ಬರಮಾಡ್ತಾರೆ, ಕೆಲವು ಸಂದರ್ಭ ಸನ್ನಿವೇಶಗಳನ್ನು ಏಸು ಬರಮಾಡ್ತಾರೆ. ಏನು ಪರಿಸ್ಥಿತಿ ದೇವ್ರು ಮಾಡ್ತಾನೋ ಗೊತ್ತಿಲ್ಲ, ನಂಬಿಕೆ ನೀನಿಟ್ರೆ ನನ್ನ ದೇವ್ರ ಆ ನಂಬಿಕೆಯನ್ನು ನಡೆಸುವಂಥ ದೇವರಾಗಿದ್ದಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನಿನಗೆ ಬೇಕಾದದ್ದು ಒಂದೇ, ಪ್ರಾರ್ಥನೆಗಿಂತ ಹೆಚ್ಚಾಗಿ ನಂಬಿಕೆ ಬೇಕು. ನೀನು ನಿಂತ್ಕೊಂಡು ಕೈ ಎತ್ತಿ ಪ್ರೇಯರ್ ಮಾಡುವಾಗ ಒಳಗಡೆ ನಿನಗೆ ಡೌಟ್ ಇರಬಾರ್ದು, ಆಗುತ್ತೋ ಇಲ್ವೋ, ಹೋಗುತ್ತೋ ಇಲ್ವೋ, ಬರಬಾರದು. ಒಂದೇ ಹೇಳಬೇಕು, ನನ್ನೇಸು ಆತನ ಹತ್ರ ಸಾಧ್ಯ ಇದೆ. ನನ್ನ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ರು, ನನ್ನ ರೋಗ ಎಷ್ಟೇ ಬಲಿಷ್ಠ ಆಗಿದ್ರು, ಡಾಕ್ಟ್ರ್ ಎಲ್ಲ ಆಗಲ್ಲ ಅಂತ ಕೈ ಬಿಟ್ಟರು, ನನ್ನ ಮನೆಯಲ್ಲಿ ನಾನು ಖರ್ಚು ಮಾಡಿ 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 ಸೋತು ಹೋಗಿ ಗುಂಡಿಯಲ್ಲಿ ಬಿದ್ದಿದ್ದೇನೆ. ಆದರೂ ನನಗೆ ಯೇಸು ಮೇಲೆ ನಂಬಿಕೆ ಇದೆ, ಅವರು ನನ್ನನ್ನು ಮೇಲೆ ಕೆತ್ತುತ್ತಾರೆ. ಹಾಲೆಲೂಯ್ಯ. ನಂಬಿಕೆಯಿಂದಲೇ ನಾವು ಇಷ್ಟು ವರ್ಷ ದೇವರನ್ನು ಆರಾಧಿಸ್ಕೊಂಡು ಬಂದಿದ್ದು. ಏಸು ಏನಾದರೂ ಮಾಡ್ತಾರೆ, ಏಸು ಏನಾದರೂ ಮಾಡ್ತಾರೆ, ಏನಾದರೂ ಮಾಡಲಿಲ್ಲ, ಎಲ್ಲ ಮಾಡಿದ್ರು ಏಸು. ನಾವು ನಮ್ಮ ಹೆಂಡತಿಯನ್ನು ನಂಬ್ತೀವಿ, ಗಂಡನನ್ನು ನಂಬ್ತೀವಿ, ಮಕ್ಕಳನ್ನು ನಂಬ್ತೀವಿ, ಕೆಲಸ ಮಾಡುವ ಬಾಸನ್ನು ನಂಬ್ತೀವಿ, ಸಂಬಳ ಕೊಡುವ ಸರ್ಕಾರವನ್ನು ನಂಬ್ತೀವಿ. ಆಮೆನ್, ಹಾಲೆಲೂಯ್ಯ. ಆದರೆ ದೇವರನ್ನು ಮಾತ್ರ ನಂಬುವುದಿಲ್ಲ ನೋಡ್ರಿ, ದೇವರನ್ನು ಮಾತ್ರ ನಂಬುವುದಿಲ್ಲ. ದೇವರು ಎಳೆ ಎಳೆಯಾಗಿ ಸತ್ಯವೇದದಲ್ಲಿ ಹೇಳಿದ್ದಾರೆ, ನಾನೇ ಆದಿ, ನಾನೇ ಅಂತ್ಯ, ನಾನೇ ಮಾರ್ಗ, ನಾನೇ ಜೀವ. ನನ್ನನ್ನು ನಂಬುವವನು ಅವನು ಒಂದು ಕಾಲಕ್ಕೂ ಅವನು ಬಿದ್ದು ಹೋಗೋದಿಲ್ಲ, ಸೋತು ಹೋಗೋದಿಲ್ಲ. ನಾನು ಅವನನ್ನು ಎತ್ತಿ ನಿಲ್ಲಿಸ್ತೀನಿ ಅಂತ ಹೇಳಿದ್ರೆ ಇದು ಯಾರೂ ನಂಬುವುದಿಲ್ಲ ನೋಡ್ರಿ. ಕೂಗಿ ಕೂಗಿ ಹೇಳ್ತೀವಿ, ಇದು ದೇವರ ಬಾಯಿಂದ ಹೊರಟ ಮಾತು, ಇದು ನೆರವೇರುತ್ತೆ ಅಂತ ಹೇಳಿದ್ರು ನಂಬೋದಿಲ್ಲ. ಅದೇ ಡಾಕ್ಟ್ರ್ ಏನು ಹೇಳ್ತಾರೆ ನೋಡ್ರಿ, ಇದು ಟ್ಯಾಬ್ಲೆಟ್ಸು, ಊಟದ ಬೆಳಿಗ್ಗೆ ತಿಂಡಿಗಿಂತ ಮೊದಲು ಒಂದು, ತಿಂಡಿ ಆದಮೇಲೆ ಒಂದು, ಮಧ್ಯಾಹ್ನ ಊಟಕ್ಕೆ ಆದಮೇಲೆ ಒಂದು, ಸಾಯಂಕಾಲ ಮಲಗುವಾಗ ಒಂದು. ಎಷ್ಟು ಬರೆದಿಟ್ಕೊಂಡು ತಗೊಳ್ತೀವಿ, ಪೇಪರಲ್ಲಿ ಬರೆದಿಟ್ಕೊಂಡು ಹೆಂಡತಿ ಹತ್ರ ಸ್ವಲ್ಪ ನೆನಪು ಮಾಡು, ಗಂಡ ಇದ್ದರೆ ಗಂಡನ ಹತ್ರ ರೀ ಸ್ವಲ್ಪ ನೆನಪು ಮಾಡ್ರಿ ಮಾತ್ರೆ ತಗೊಳ್ಲಿಕ್ಕಂತ ಹೇಳಿ ಅಲ್ರಾಮೆಲ್ಲ ಇಟ್ಕೊಂಡು ಮಾತ್ರೆ ತಗೊಳ್ಳೋರಿದ್ದಾರೆ. ಆದರೆ ದೇವ್ರು ಹೇಳ್ತಾನೆ,
ನೀ ನನ್ನನ್ನು ನಂಬು, ನಿನ್ನ ಎಲ್ಲ ಅವಶ್ಯಕತೆಗಳನ್ನು ನಾನು ಪೂರೈಸ್ತೇನೆ, ನಾನೇ ಆರೋಗ್ಯದಾಯಕನು, ನಾನೇ ನಿನಗೆ ಆರೋಗ್ಯ ಕೊಡ್ತೇನೆ, ನಾನು ವೈದ್ಯರ ವೈದ್ಯನು, ನಾನು ನಿನ್ನನ್ನು ಗುಣಪಡಿಸ್ತೇನೆ ಅಂದರೆ ನಾವು ನಂಬೋದಿಲ್ಲ. ನಾವೇನು ಮಾಡೋದಿಲ್ಲ? ನಂಬೋದಿಲ್ಲ. ಕಾರಣ ನಂಬಿಕೆ ಇಲ್ಲ. ಆಮೇಲೆ ನನ್ನ ದೇವ್ರದ್ದು ಒಂದೇ ಮಾತು, ನಂಬಿಕೆ ಇಡು, ನಾನು ನಿನ್ನನ್ನು ಸ್ವಸ್ಥ ಮಾಡ್ತೇನೆ. ಆಮೇನ್. ನಮಗೋಸ್ಕರ ಸತ್ತದ್ದು ಯೇಸು. ಈ ಲೋಕದಲ್ಲಿ ನನಗೂ ನಿನಗೋಸ್ಕರ ಸತ್ತವ್ರು ಯಾರಾದರೂ ಇದ್ರ ಹೇಳ್ರಿ? ಬೇಡ. ಒಂದು ಪ್ಯಾಕೆಟ್ ರಕ್ತ ಕೊಡ್ಲಿಕ್ಕೆ ಹೇಳ್ರಿ. ಒಂದು ಪ್ಯಾಕೆಟ್ ರಕ್ತ. ಆಸ್ಪತ್ರೆಯಲ್ಲಿ ಮಲಗಿದ್ರಿ, ಎಲ್ಲ ಕಡೆ ಹೋದ್ರಿ, ರಕ್ತ ಸಿಗ್ಲಿಲ್ಲ, ಒಂದು 300 ml ರಕ್ತ ಕೊಡಿ ಅಂದರೆ, ಇಲ್ಲ ಮರ್ರೆ ನಂಗೆ ಶುಗರ್ ಇತ್ತು, ನಂದಾತಿಲ್ಲ, ಬರೀ ಸುಳ್ಳು. ಆಮೇಲೆ ಇನ್ನು ಕೆಲವರ, ಇಲ್ಲ ಮೊನ್ನೆ ಡಾಕ್ಟ್ರ್ ಹೇಳಿದ್ದಾರೆ ನೀನು ವೀಕ್ನೆಸ್ ಇದೆ ಕೊಡಬೇಡ, ಬರೀ ಸುಳ್ಳು. ಆಮೇಲೆ ಆದರೆ ಶಿಲುಬೆಯಲ್ಲಿ ಅವ್ರ ಸ್ವಂತಕ್ಕಲ್ಲ ರಕ್ತ ಸುರಿಸಿದ್ದು. 39 ಬಾಸುಂಡೆಗಳು ಬೆನ್ನಲ್ಲಿ ಗದ್ದೆ ಉಳುಮೆ ಮಾಡಿದ ಹಾಗೆ ಬಾಸುಂಡೆಗಳನ್ನು ಅನುಭವಿಸಿ ಕೊನೆಯ ತೊಟ್ಟು ರಕ್ತವನ್ನು ಸುರಿಸಿದ ಯಾರಿಗೆ ಗೊತ್ತಾ? ಈ ಲೋಕದಲ್ಲಿದ್ದಂಥ ನನಗೂ ನಿನಗೂ ಸೌಖ್ಯ ಕೊಡೋದಕ್ಕಾಗಿ ನನ್ನ ಯೇಸು ಸತ್ರು. ಆಮೇನ್. ರಕ್ತವನ್ನು ಸುರಿಸಿದ್ರೆ ಆ ಯೇಸು ಇವತ್ತು ಯಾರಿಗೂ ಬೇಡ. ಅದೇ ಸೌಖ್ಯ ಆದವ್ರು ಹೇಳ್ತಾರೆ, ಅಪ್ಪ ಯೇಸು ಒಳ್ಳೆಯವರು. ಸಿಂಹಗಳ ಬಾಯಿ ಕಟ್ಟಿದರು. ಸಿಂಹಗಳ ಬಾಯಿ ಕಟ್ಟಿದರು. ಯಾರು ಕಟ್ಟಿದ್ದು? ನೀವು ಓದಿದ್ರ ದಾನಿಯೇಲ್ ಪುಸ್ತಕ? ಸತ್ಯವೇದದಲ್ಲಿ ದಾನಿಯೇಲ್ ಎಂಬ ಒಬ್ಬ ವ್ಯಕ್ತಿಗೆ ಸಿಂಹದ ಬಾಯಿಯೊಳಗೆ ತಕೊಂಡೋಗಿ, ಸಿಂಹ ವಾಸ ಮಾಡುವಂತ ಗವಿ ತರ ಇರುತ್ತೆ, ದಾನಿಯೇಲನನ್ನು ಅಲ್ಲಿ ತಗೊಂಡೋಗಿ ಹಾಕ್ತಾರೆ. ಅಂದ್ರೆ ಅವರ ಪ್ರಕಾರ ಅವನು ತಪ್ಪು ಮಾಡಿದಾನೆ ಅಂತ. ದಾನಿಯೇಲ್ ತಪ್ಪು ಮಾಡಲಿಲ್ಲ, ಅವನು ದೇವರ ಭಕ್ತ. ಅವನನ್ನು ಹಾಕಿದಂತ ಅರಸನಿಗೂ ಗೊತ್ತಿದೆ ಇವನ್ ದೇವ್ರ ದೊಡ್ಡವನು ಅಂತ. ಅವನನ್ನು ಹಾಕಿ ಅವ್ರು ಎಣಿಸಿದ್ರು, ಸಿಂಹ ಎಲ್ಲ ಹರ್ಕೊಂಡು ತಿಂತೀಗ, ಏನೋ ಹರಿದು ತಿಂದು ಮಾಂಸ ಮೂಳೆ ಎಲ್ಲ ತಿಂದು ಏನು ಉಳಿಸಿಲ್ಲ ಅಂತ. ಬೆಳಿಗ್ಗೆ ಹೋಗಿ ನೋಡ್ತಾರೆ, ಯಥಾ ಪ್ರಕಾರ ಸ್ತೋತ್ರ ಮಾಡ್ತಾ ಇದ್ದಾನೆ ದೇವರಿಗೆ. ಕಾರಣ ನಂಬಿಕೆಯಿಂದ ಸಿಂಹದ ಬಾಯಿಯನ್ನ ಕಟ್ಟಿದ. ನಿನ್ನ ಮೇಲೆ ಬರುವ ವೈರಿ, ನಿನ್ನ ಮೇಲೆ ಬರುವ ಶತ್ರು, ನಿನ್ನ ಮೇಲೆ ಬರುವ ಯಾರೇ ಆಗಲಿ ಅವರನ್ನ ನೋಡಿ ಹೇಳಬೇಕು, ಯೇಸುವಿನ ನಾಮದಲ್ಲಿ ನಿನ್ನ ಬಾಯಿಯನ್ನ ಕಟ್ಟುತ್ತೇನೆ. ನಿನ್ನ ಮನೆಯಲ್ಲಿ ಇರಬಹುದು, ಹೆಂಡತಿ ಇರಬಹುದು, ಗಂಡ ಇರಬಹುದು, ಮಕ್ಕಳಿರ್ಬೋದು, ನಿನ್ನ ವಿರುದ್ಧವಾಗಿ ಬರುವಾಗ ನಿನಗಿರುವುದು ಒಂದೇ ಆಯುಧ, ಲೋಕದ ಆಯುಧ ಅಲ್ಲ, ಯೇಸುವಿನ ರಕ್ತ. ನಿನ್ನ ಪಕ್ಕದ ಮನೆಯವ್ರು ಬರಲಿ, ಮಕ್ಕಳು ಬರಲಿ, ಹೆಂಡತಿ ಗಂಡ ಯಾರೇ ಬಂದ್ರು ನೀನು ಉಚ್ಚರಿಸಬೇಕಾದದ್ದು ಒಂದೇ, ಯೇಸುವಿನ ನಾಮದಲ್ಲಿ ನಿನ್ನ ಬಾಯಿ ಕಟ್ಟುತ್ತೇನೆ. ಅವ್ರು ಮತ್ತೆ ಮಾತಾಡಲ್ಲ. ಆಮೇಲೆ ನೀವು ಪ್ರಯೋಗ ಮಾಡಿ ನೋಡಿ, ಇವತ್ತು ಹೋಗಿ ಪ್ರಯೋಗ ಮಾಡಿ ನೋಡಿ. ನಿಮ್ಮನ್ನ ದೂಷಿಸುವವರು, ನಿಮ್ಮ ಮೇಲೆ ಬರುವವರು, ನಿಮ್ಮ ಮೇಲೆ ಆಡಳಿತ ಮಾಡಲಿಕ್ಕೆ ನೋಡುವವರು, ನಿಮ್ಮನ್ನ ತಪ್ಪಾಗಿ ಬೈಯುವವರು, ಅವ್ರಿಗೆ ಒಂದು ಮಾತಲ್ಲಿ ನಿನ್ನ ಬಾಯಲ್ಲಿ ಹೇಳಿ ನೋಡೋಣ, ಏನು ಹೇಳ್ತೀನಿ? ನಿನ್ನ ಮಗನೇ ಆಗಿರಲಿ, ಏನು ಹೇಳಬೇಕು? ಮನಸ್ಸಲ್ಲೇ ಹೇಳಬೇಕು, ಏನೋ ಯೇಸುವಿನ ನಾಮದಲ್ಲಿ ಇವನು ಬಾಯಿ ಕಟ್ಟುತ್ತೇನೆ. ಮತ್ತೆ ಮಾತಾಡಲಿ ನೋಡೋಣ. ಯೇಸುವಿನ ಹೆಸರಲ್ಲಿ ಅಷ್ಟು ಶಕ್ತಿ ಇದೆ. ಆಮೇನ್. ಅದು ನಿನ್ನ ನಂಬಿಕೆ ಕೂಡ. ನಿನಗೆ ನಂಬಿಕೆ ಇರಬೇಕು. ನಾನು ಇಷ್ಟು ಹೇಳಿದರೆ ಫುಲ್ ಸೈಲೆಂಟ್ ಅಂತ ನಿನಗೆ ನಂಬಿಕೆ ಇರಬೇಕು. ಆಮೇನ್. ನೀನೇ ಗಡ ಕುಮುರ್ತಾ, ಏನೋ ನಾನು ಹೇಳ್ತೀನಿ ಆಗುತ್ತೋ ಇಲ್ಲೋ. ನೋ, ಆಗತ್ತೆ. ಏಸು ಹೆಸರು ಹೇಳಿದರೆ ಎಲ್ಲ ದೆವ್ವಗಳು ಅಡ್ಡ ಬೀಳುತ್ತೆ. ಏಸು ಹೆಸರು ಹೇಳುವಾಗ ಎಲ್ಲ ದುಷ್ಟ ಶಕ್ತಿಗಳು ಮೊಣಕಾಲು ಮಡಚುತ್ತೆ. ಬೆಂಕಿಯ ಬಲವನ್ನು ಆರಿಸಿದರು. ಬೆಂಕಿಯ ಬಲವನ್ನ ಶದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವ 3 ಯೌವನಸ್ಥರನ್ನ ದೊಡ್ಡ ಬೆಂಕಿಯ ಕೆರೆ ಮಾಡಿ ಅದರ ಒಳಗಡೆ ಅವರನ್ನು ಹಾಕ್ತಾರೆ. ಹಾಕುವ ಮೊದಲು ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ? ನಿನ್ನ ದೇವರನ್ನ ಬಿಟ್ಟು ವಿಗ್ರಹಕ್ಕೆ ಅಡ್ಡ ಬೀಳು, ನಿಮ್ಮನ್ನು ಬೆಂಕಿಯಲ್ಲಿ ಹಾಕಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ? ನಾವಾಗಿದ್ರೆ ಏನು ಹೇಳ್ತೀವಿ? ಅಯ್ಯೋ ಒಳ್ಳೇದಾಯ್ತಪ್ಪ, ಸತ್ರೆ ಏನೋ ಬದುಕಿದ್ರೆ ಬೆಲ್ಲ ಬೇಡಿ ತಿನ್ಬೋದು, ಏನೊಂದು ಮಾತಾಡ್ತಾರಲ್ಲ, ಬದುಕಿದ್ರೆ ಬೆಲ್ಲ ಬೇಡ್ಕೊಂಡು ತಿನ್ಬೋದು, ಯಬಾಸ್ ಅಯ್ಯೋ ಒಳ್ಳೇದಾಯ್ತಂತ ಖುಷಿ ಪಡ್ತಿದ್ವಿ. ಆದರೆ ಆ ಯೌವನಸ್ಥರು ಏನು ಹೇಳಿದ್ರು ಗೊತ್ತಾ? ದಾನಿಯೇಲ 3:17, ಅರಸೇ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ
ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ನಮ್ಮನ್ನ ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಚಿತ್ತ ಇಲ್ದಿದ್ರು, ದೇವ್ರ ಚಿತ್ತ ಇಲ್ದೆ ಅದ್ರಲ್ಲಿ ಸತ್ರೂ ಪರವಾಗಿಲ್ಲ, ಇದು ನಿನಗೆ ತಿಳಿದಿರಲಿ. ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ. ನಿನ್ನ ವಿಗ್ರಹಕ್ಕೆ ಮಾತ್ರ ನಾನು ಅಡ್ಡ ಬೀಳೋದಿಲ್ಲ. ಅರಸ ಹೇಳ್ತಾನೆ, ನಿನ್ನನ್ನ ತಗೊಂಡೋಗಿ ಬೆಂಕಿಯಲ್ಲಿ ಹಾಕ್ತೀವಿ ನಿಮ್ 3 ಜನಿನ, ಈಗಾದ್ರೂ ವಿಗ್ರಹಕ್ಕೆ ಅಡ್ಡ ಬೀಳ್ರಿ. ಅವನೇನ್ ಹೇಳ್ತಾನೆ, ಅರಸನೇ ನೀನು ನಮ್ಮನ್ನ ಬೆಂಕಿಯಲ್ಲಿ ಹಾಕಿದಾಗ ದೇವ್ರು ನಮ್ಮನ್ನ ಇದ್ರೂ ಇಲ್ದಿದ್ರು ನಮ್ಮ ಟೆನ್ಷನ್ ಇಲ್ಲ. ಹೇಗೂ ವಿಗ್ರಹಕ್ಕೆ ನಾವು ಅಡ್ಡ ಬೀಳೋದಿಲ್ಲ. ಅಲ್ಲಿ ಸತ್ರು ಅಡ್ಡಿಲ್ಲ, ದೇವ್ರ ಮುಂದೆ ಸತ್ರು ಅಡ್ಡಿಲ್ಲ, ನಿನ್ನ ವಿಗ್ರಹಕ್ಕೆ ಅಡ್ಡ ಬೀಳೋದಿಲ್ಲ. ಹಾಗೇನಾಯ್ತು ನೋಡ್ರಿ, ಹಾಗೇನಾಯ್ತು, 3 ಕಟ್ಟಿ ಆ ಬೆಂಕಿಯಲ್ಲಿ ಹಾಕಿದಾಗ 4ನೇವನು ಓಡಾಡ್ತಾ ಇದ್ದಾನೆ. ಯಾರಂತ ಗೊತ್ತಿಲ್ಲ. ಯೇಸು ಅವರ ಮಧ್ಯದಲ್ಲಿ ಓಡಾಡಿ, ಮುಂದೆ ಅದು ವಾಕ್ಯ ಏನಿದೆ, ಅವರ ರೋಮಕ್ಕೂ ಬೆಂಕಿ, ತಲೆ ಕೂದಲು ಕೂಡ ಸುಟ್ಟೋಗ್ಲಿಲ್ಲ ಅಂತೆ. ಓದ್ರಿ ಆ ವಾಕ್ಯ. ಅದಕ್ಕೆ ಅವನು, ಇಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ಧಗಧಗನೆ ಉರಿಯುವ ಆವಿಗೆಯ ಬಾಯಿಯ ಬಳಿಗೆ ಹೋಗಿ, ಪರಾತ್ಪರ ದೇವರ ಸೇವಕರಾದ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರೇ ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರು ಬೆಂಕಿಯೊಳಗಿಂದ ಹೊರಟು ಬಂದರು. ಅಲ್ಲಿ ಕೂಡಿದ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿಗಳು ಅವರನ್ನು ನೋಡಿ ಅವರ ಮೇಲೆ ಬೆಂಕಿಯ, ಈ ವಾಕ್ಯ ಬಹಳ ಇಂಪಾರ್ಟೆಂಟ್. ಅವರ ಮೇಲೆ ಬೆಂಕಿಯ ಅಧಿಕಾರ ನಡೆದಿಲ್ಲ. ಕಾರಣ ನಂಬಿಕೆ. ಬೆಂಕಿಯ ಅಧಿಕಾರ ಅವ್ರ ಮೇಲೆ ನಡೆದಿಲ್ಲ. ಅವರ ತಲೆ ಕೂದಲು ಸುಟ್ಟಿಲ್ಲ. ಆಮೇನ್. ಅವರ ತಲೆ ಕೂದಲು ಕೂಡ ಸುಟ್ಟೋಗ್ಲಿಲ್ಲ ಅಂತೆ. ನಮಗೆ ಈ ಚಿಮಣಿ ದೀಪದಲ್ಲೆಲ್ಲ ನಾವು ಓದ್ದವ್ರು ಅವಾಗಲ್ಲ, ನಾವು ಹತ್ರ ಈಗ ಹೋದ್ರೆ ಅದು ಸ್ವಲ್ಪ ಗಾಳಿ ಬೀಸಿದ್ರೆ ಕರ್ಗಿ ಹೋಗುತ್ತೆ ಕೂದಲು, ಮುಂದಿದೆಲ್ಲ ಹೋಗುತ್ತೆ. ನಾವು ಓದುವಾಗ ನೋಡಿದ್ರ, ಅವಾಗೆಲ್ಲ ನಾವು ಓದ್ತಾ ಇರುವಾಗ ಹಳೆ ಕಾಲದಲ್ಲಿ ಕರೆಂಟ್ ಇರಲಿಲ್ಲ. ಚಿಮಣಿ ದೀಪದಲ್ಲಿ ಓದುವಾಗ ನಾವು ಓದ್ಲಿಕ್ಕೆ ಹೆಚ್ಚು ಗಮನ ಕೊಡುವಾಗ ಚಿಮಣಿ ದೀಪದಲ್ಲಿ ಇದೆಲ್ಲ ಸುಟ್ಟೋಗಿರುತ್ತೆ, ಹೌದಾ? ಆದ್ರೆ ವಾಕ್ಯ ಹೇಳುತ್ತೆ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ನಂಬಿಕೆ ಇಟ್ಟ ಕಾರಣ, ಯಾವಾಗ ನೀನು ನಂಬಿಕೆ ಇಡ್ತೀಯೋ ಯಾವುದು ನಿನ್ನನ್ನು ಮುಟ್ಟಕ್ಕಾಗಲ್ಲ. ಪ್ರಕೃತಿಗಳು ಕೂಡ ನಿನಗೆ ವಿಧೇಯವಾಗ್ತವೆ. ಆಕಾಶ ಮಂಡಲದ ಶಕ್ತಿಗಳು ಕೂಡ ಇಳಿದು ಬರುತ್ತೆ. ಆಮೆನ್. ನೀನ್ ನಂಬಿದಾಗ ಯಾವುದು ಆಗಲ್ಲ ಅಂತ ಹೇಳ್ತಾರೋ ಅದು ಆಗತ್ತೆ, ಯಾವುದು ಸಾಧ್ಯ ಇಲ್ಲ ಅಂತಾರೋ ಅದು ಸಾಧ್ಯ ಆಗತ್ತೆ. ಏನೋ ಒಂದು 10-20 ಡಾಕ್ಟರ್ ಹೇಳ್ಬೋದು, ಈ ರಿಪೋರ್ಟ್ ಇದು ಆಗೋದೇ ಇಲ್ಲ, ಇದು ನಡೆಯೋದೇ ಇಲ್ಲ ಅಂತ ಹೇಳ್ಬೋದು. ನೀನ್ ನಂಬಿಕೆ ಇಟ್ರೆ ಯೇಸುಗೆ ಎಲ್ಲ ಸಾಧ್ಯ ಇದೆ. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಬೇಕಾದದ್ದು ಒಂದೇ, ಹಣ ಅಲ್ಲ, ಮೆಡಿಸಿನ್ ಅಲ್ಲ, ನಂಬಿಕೆ. ಆಮೆನ್. ನಂಬಿಕೆಯಿಂದ ನೀನು ಹೇಳಿದ್ರೆ, ನಂಬಿಕೆ ನಿನ್ನ ಒಳಗಡೆ ಇದ್ರೆ 10 ಜನ ಬಂದು ಹೇಳ್ತಾರೆ, ಕೇಳಬಾರ್ದು. ಸಿಚುವೇಶನ್ ಅಲ್ಲಿ ನಮ್ಗೆ ನಾವು ಸೋತಾಗ, ನಾವು ಕಷ್ಟಕ್ಕೆ ಬಿದ್ದಾಗ ಎಲ್ಲ ಒಂದು 10 ಜನ ಫ್ರೀಯಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ದುಡ್ಡಿಲ್ಲ ನೋಡ್ರಿ, ಎಲ್ಲರೂ ಹೇಳ್ತಾರೆ. ದುಡ್ಡು ಕೊಡೋದಾರು ಯಾರಾದ್ರೂ ಹೇಳ್ತಾರ? ಆಲೋಚನೆ ನೋಡ್ರಿ. ನೀವು ಕಷ್ಟದಲ್ಲಿದ್ದಾಗ ಒಂದು 10 ಜನ ಕಿವಿ ಊದ್ತಾರೆ, ಫ್ರೀ ಅಲ್ಲ, ನೀವು ಕೇಳ್ತೀರಿ ಅಂತ ಹೇಳ್ತಾರೆ. ಆವಾಗಲೂ ನಿನ್ನ ನಂಬಿಕೆ ಅದೇ ಆಗಿದ್ರೆ ನನ್ನ ಯೇಸು ದೊಡ್ಡ ಕಾರ್ಯವನ್ನ ಮಾಡ್ತಾರೆ. ಅವ್ರು ಹೇಳೋದು ಹೇಳಿ, ನಿನ್ನ ಒಳಗಡೆ ನಂಬಿಕೆ ಇರಬೇಕು. ಇವ್ರು ಹೇಳಲಿ, ಯಾಕೆಂದ್ರೆ ಇವ್ರಿಗೆ ಬೇಡ ಅಂದ್ರೆ ಬೇಜಾರಾಗತ್ತೆ. ಇವ್ರು ಹೇಳ್ತಾ ಇರಲಿ, ಆದರೆ ನನಗೆ ಗೊತ್ತು ನನ್ನ ಯೇಸು ಬದಲಾಯಿಸ್ತಾನೆ, ನನ್ನ ಯೇಸು ಗುಣಪಡಿಸ್ತಾನೆ, ನನ್ನ ಯೇಸುಗೆ ಸಾಧ್ಯ ಇದೆ, ನನ್ನ ಯೇಸು ನನ್ನನ್ನು ನೋಡ್ತಾನೆ, ನನ್ನ ಯೇಸುವಿಗೆ 100% ಸಾಧ್ಯ ಇದೆ. ಡಾಕ್ಟ್ರೇ ಹೇಳಿರ್ಬೋದು, ಅವ್ರು ಕಲ್ತಿರೋದು ಸೈನ್ಸ್, ನನ್ನ ದೇವ್ರ ಆಕಾಶ ಭೂಮಿಯ ನಿರ್ಮಾಣಿಕನು. ಹಾಲೆಲೂಯಾ. ನೋಡ್ರಿ ಎಷ್ಟು ಚೆನ್ನಾಗಿರುವಂತ ವಾಕ್ಯ. ಅವರ ನಂಬಿಕೆಯಿಂದ ಹೇಳ್ತಾರೆ, ಅರಸನೇ ನನ್ನನ್ನು ಇದ್ರಲ್ಲಿ ಹಾಕಿದ್ರೂ ಚಿಂತೆ ಇಲ್ಲ, ಅಲ್ಲಿ ದೇವ್ರು ರಕ್ಷಿಸ್ತಾನೆ, ನಂಗೆ ನಂಬಿಕೆ ಇದೆ. ಒಂದು ವೇಳೆ ರಕ್ಷಿಸ್ಲಿಲ್ಲ ಅಂದ್ರೂ ನಿನ್ನ ವಿಗ್ರಹಕ್ಕೆ ನಾನು ಅಡ್ಡ ಬೀಳಲ್ಲ. ಆಮೇಲೆ ದೇವ್ರು ಏನು ಮಾಡಿದ ಹೇಳ್ರಿ, ಆ ನಂಬಿಕೆ ನೋಡಿ ಆ ಬೆಂಕಿ ಒಳಗಡೆ ಇಳಿದು ಬಂದ. ಆಮೇನ್. ಎಲ್ಲಿ ದೇವ್ರು ಇಳಿದು ಬಂದನೋ ಅವರ ಒಂದು ತಲೆ ಕೂದಲು ಕೂಡ ಸುಟ್ಟೋಗ್ಲಿಲ್ಲ. ಆಮೇನ್. ತಲೆ ಕೂದಲು ಕೂಡ ಸುಟ್ಟೋಗ್ಲಿಲ್ಲ. ಅವರನ್ನ ಏನು ಮಾಡ್ತಾರೆ,
ಆ ನಂತರ ಅಲ್ಲಿರುವ ಎಲ್ಲಾ ಜನರು ಇವರ ದೇವರೇ ದೊಡ್ಡವನಂತ ನಂಬಿಕೆ ಇಟ್ರು. ಆಮೆನ್, ಹಲ್ಲೆಲೂಯಾ. ಯೆಶಾಯ 43ಕ್ಕೆ ಬಂದಾಗ, ಯೆಶಾಯ 43 ಏನ್ ಹೇಳ್ತದೆ ನೋಡ್ರಿ. ಯೆಶಾಯ 43ಕ್ಕೆ ಬಂದಾಗ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ, ಅಲ್ಲಿ ನೋಡ್ರಿ, ಇದು ಸುಮ್ಮನೆ ಹೇಳಿದ್ದಲ್ಲ, ಇದು ಮೊದಲೇ ದೇವರು ಹೇಳಿದ್ದಾರೆ. ನೀನು ಜಲರಾಶಿಯನ್ನ ಹಾದು ಹೋಗುವಾಗ, ನೀನು ಹೊಳೆಯಲ್ಲಿ ಬಿದ್ದಿ, ಸಮುದ್ರದಲ್ಲಿ ಬಿದ್ದಿ, ಯಾರಿಲ್ಲ, ಯೇಸುವನ್ನ ಕೂಗಿದ್ರೆ ಆತನು ನಿನ್ನನ್ನು ರಕ್ಷಿಸಲಿಕ್ಕೆ ಬರ್ತಾನೆ. ಅದಕ್ಕೆ ಅದು ವಾಕ್ಯ ಹೇಳಿದ್ದು, ನೀನು ಜಲರಾಶಿಯಲ್ಲಿ ಬಿದ್ದಾಗಲೂ ಹಾದು ಹೋಗುವಾಗಲೂ ನಾನು ನಿನ್ನ ಸಂಗಡ ಇರುವೆನು. ನಾನು ಯಾರ ಸಂಗಡ ಇರುವೆನು? ನಿನ್ನ ಶತ್ರು ಸಂಗಡ ಅಲ್ಲ, ನಿನ್ನ ಸಂಗಡನೇ ಇರ್ತೀನಿ. ಆಮೆನ್, ಆಮೆನ್, ಹಲ್ಲೆಲೂಯಾ. ನೀ ಕಣ್ಣೀರಲ್ಲಿ ಹಾದು ಹೋಗಲು ಯಾರಿದ್ದಾರೆ? ಯೇಸು ನಿನ್ನ ಸಂಗಡ ಇದ್ದಾರೆ. ಆಮೆನ್. ನೀ ಕೆಲಸ ಇಲ್ಲದ ಸಂದರ್ಭದಲ್ಲಿ ವೇದನೆ ಪಟ್ಟಿರುವಾಗಲೂ ಯಾರು ನಿನ್ನ ಸಂಗಡ ಇದ್ದಾರೆ? ಯೇಸು ನಿನ್ನ ಸಂಗಡ ಇದ್ದಾರೆ. ಅನೇಕರು ನಿನ್ನನ್ನು ಅಟ್ಟಿಸ್ಕೊಂಡು ಬರುವಾಗ ಎಲ್ಲ ಹೇಳ್ತಾರೆ, ಇವನ್ ಲೈಫ್ ಹೋಯ್ತು ಅಂತ ಎಲ್ಲ ಹಣೆ ಬರಲ್ಲ ಬರೀಲಿಕ್ಕೆ ಶುರು ಮಾಡ್ತಾರೆ. ಆವಾಗಲೂ ಯಾರು ನಿನ್ನ ಜೊತೆ ಇದ್ದಾರೆ? ಯೇಸು ನಿನ್ನ ಜೊತೆ ಇದ್ದಾರೆ. ಆಮೆನ್, ಆಮೆನ್. ನೆರೆಯ ಮುದುಕನಾಗಿ ಕೋಲಲ್ಲಿ ಹೋಗುವಾಗಲೂ ಭಯ ಪಡುವ ಅವಶ್ಯಕತೆ ಇಲ್ಲ, ಯೇಸು ನಿನ್ನ ಸಂಗಡ ಇದ್ದಾರೆ. ಎರಡನೇ ಹೋದ್ರಿ, ನದಿಗಳನ್ನ ದಾಟುವಾಗಲೂ ಅವು ನಿನ್ನನ್ನು ಮುಳುಗಿಸವು. ಅವು ನಿನ್ನನ್ನು ಏನ್ ಮಾಡ್ತವೆ? ಮುಳುಗಿಸೋದಿಲ್ಲ. ಕಷ್ಟ, ಈ ಲೋಕದ ಯಾವುದು ನಿನ್ನನ್ನು ಮುಳುಗಿಸ್ಲಿಕ್ಕಾಗಲ್ಲ. ಯಾವಾಗ ಯೇಸು ಮೇಲೆ ನಂಬಿಕೆ ಇಟ್ಟು ಯೇಸುವನ್ನ ನೀನು ಹಿಡಿದುಕೊಂಡಾಗ ಈ ಲೋಕದ ಯಾವ ಶಕ್ತಿ ನಿನ್ನನ್ನು ಮುಟ್ಟಕ್ಕಾಗಲ್ಲ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಹೇಳೋದು, ಈ ನಂಬಿಕೆ ಅನ್ನೋದು ಬಹಳ ಕಷ್ಟ. ಆದರೆ ನೋಡ್ರಿ, ಆ ಟೈಮಲ್ಲಿ ನಾವು ಇದ್ದವರಿಗೆಲ್ಲ ಕಾಲ್ ಮಾಡೋದು, ಏನಾದರೂ ಆದಾಗ ಮೊಬೈಲಲ್ಲಿ ಎಷ್ಟು ಜನ ನಂಬರ್ ಇತ್ತು ಎಲ್ಲರಿಗೂ ಕಾಲ್ ಮಾಡೋದು. ಅದಕ್ಕಿಂತ ಮೇಲೆ ನೋಡಿ ಹೇಳ್ರಿ, ಕರ್ತನೇ ಹೆಲ್ಪ್ ಮೀ, ನನಗೆ ಸಹಾಯ ಮಾಡು. ಆಮೆನ್. ಯೇಸುವೇ ನನಗೆ ಸಹಾಯ ಮಾಡು. ಇನ್ನು ರೋಗ ಇರ್ಬೋದು, ಸಹಾಯ ಮಾಡು ದೇವರೇ. ಹಣಕಾಸು ಇಲ್ಲದೆ ಇರ್ಬೋದು, ಮನೆಯಲ್ಲಿ ಸಹಾಯ ಮಾಡು ದೇವರೇ. ಆಮೆನ್. ಮನೆಯಲ್ಲಿ ಸಮಾಧಾನ ಇಲ್ಲದೆ ಇರ್ಬೋದು, ಸಹಾಯ ಮಾಡು ದೇವರೇ. ಕರ್ತನು ಎಲ್ಲ ವಿಷಯಗಳಲ್ಲಿ ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಬೇಕಾಗೋದು ಒಂದೇ, ನಂಬಿಕೆ. ಇಲ್ಲಿಂದ ಹೋಗುವಾಗ ಜನರೇ ನಂಬಿಕೆ ಇಡ್ರಿ. ಬರುವ ವಾರ ಎಷ್ಟು ಬೇಗ ಬರುತ್ತೋ, ಕರ್ತನ ವಾಕ್ಯ ಏನು ಬರುತ್ತೆ ನೋಡಬೇಕು ಅನ್ನುವ ಆಸಕ್ತಿ ನಿನ್ನ ಒಳಗಡೆ ಇದ್ರೆ 1 ವಾರ ಕಣ್ಣರೆಪ್ಪೆ ಮಿಟುಕಿಸೋದ್ರಲ್ಲಿ ದೇವರು ನಡೆಸ್ತಾರೆ. ಆಮೆನ್. 1 ವಾರ, ಸೋಮವಾರದಿಂದ ಶನಿವಾರದವರೆಗೆ ಎಲ್ಲಿ ಹೋದ್ವಿ, ಏನು ಮಾಡಿದ್ವಿ, ಒಂದ್ಸಲ ಹಿಂತಿರುಗಿ ನೋಡಿದ್ರೆ ಅಪ್ಪ ದೇವ್ರು ಎಷ್ಟು ಅದ್ಭುತ ಮಾಡಿದ್ರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಮನಸ್ಸಲ್ಲಿ ಯೇಸುವನ್ನು ಅಂಗೀಕರಿಸ್ಕೊಳ್ಬೇಕು. ಆಮೇಲೆ ದೇವ್ರ ಮೇಲೆ ನೀವು ಎಷ್ಟು ನಂಬಿಕೆ ಇಡ್ತೀರೋ ಅಷ್ಟು ಉನ್ನತ ಸ್ಥಾನಕ್ಕೆ ನೀವು ಹೋಗ್ತೀರಿ. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ನೀನು ಕಂದೋದಿಲ್ಲ. ಬೆಂಕಿಯ ಉರಿಯಲ್ಲಿ ನಡೆಯುವಾಗ್ಲೂ ನೀನು ಕಂದೋದಿಲ್ಲ. ಅಂದ್ರೆ ಅರ್ಥ ಏನ್ ಗೊತ್ತಾ? ಬೇಕಾದಷ್ಟು ಕಷ್ಟ ಬರಲಿ, ಇಡೀ ಲೋಕ ನಿನ್ನ ಎದುರು ಬಂದು ನಿಂತ್ಕೊಳ್ಳಿ, ನಿನ್ನ ಹತ್ರ ಒಂದೇ ಇರಬೇಕು, ಯೇಸು ಇದ್ದಾರೆ, ಯೇಸು ಇದ್ದಾರೆ, ಯೇಸು ಇದ್ದಾರೆ, ಯೇಸು ಇದ್ದಾರೆ. ಆಮೆನ್. ಯಾವ ಜ್ವಾಲೆಯು ನಿನ್ನನ್ನು ದಹಿಸದು ಅಂತ ಯೆಶಾಯ ಹೇಳಿದ್ದು ಶದ್ರಕ್ ಮೇಷಕ್ ಅಬೇದ್ನೆಗೋ ಅದು ಕಾರ್ಯ ಮಾಡಿತ್ತು ನೋಡ್ರಿ. ಆಮೆನ್, ಆಮೆನ್. ಅಂದ್ರೆ ಈ ನಂಬಿಕೆ ಇದ್ದಾಗ ಗಡಗಡ ಅನ್ನತ್ತೆ ಲೋಕ. ನೋಡ್ರಿ, ಆ ಬೆಂಕಿ ಕೂಡ ನಂಬಿಕೆಗೆ ತಲೆಬಾಗಿತ್ತು. ತಲೆಬಾಗಿತ್ತಾ? ಸೂರ್ಯ ಚಂದ್ರರೇ ತಲೆಬಾಗಿದ್ರ? ನಿಂತಿದ್ರ ಒಂದಿನ? ಆಮೆನ್. ಪ್ರಕೃತಿಗಳೇ, ಕೆಂಪು ಸಮುದ್ರ ವಿಭಾಗ ಆಯ್ತಾ? ಯೋರ್ದಾನ್ ಹೊಳೆ ಹಿಂಜಾರಿ ಹೋಯ್ತು, ಬಂಡೆ ಒಡೆದಾಗ ನೀರು ಬಂತು. ಇದೆಲ್ಲ ಎಲ್ಲಿಂದ? ನಂಬಿಕೆ, 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 ನಂಬಿಕೆ. ಆಮೆನ್, ಆಮೆನ್. ನಂಬಿಕೆ ಇದ್ದಾಗಲೇ ಎಲ್ಲ ಶಕ್ತಿಗಳು ಹೆದರ್ತವೆ. ಆಮೆನ್. ನಮ್ಮ ಒಳಗಡೆ ನಂಬಿಕೆ ಇರಬೇಕು. ಆಮೆನ್. ಅದು ಕೆಟ್ಟು ಹೋಗುವ ನಂಬಿಕೆ ಅಲ್ಲ, ಇವತ್ತಿದ್ದು ನಾಳೆ ಇಲ್ಲದೆ ಇರುವ ನಂಬಿಕೆ ಅಲ್ಲ. ಒಂದೇ ನಂಬಿಕೆ ಇರಬೇಕು, ಸತ್ರು ಇದ್ರು ನನ್ನ ಯೇಸು ಇದ್ದಾರೆ. ಆಮೆನ್. ಎಲ್ಲ ಕ್ಷಣಗಳಲ್ಲಿಯೂ ನನ್ನ ಯೇಸು ನನ್ನ ಸಂಗಡ ಇದ್ದಾರೆ. ಇಬ್ರಿಯ 11:34 ಓದುವಾಗ, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು. ಕತ್ತಿಯ ಬಾಯಿಗೆ ಏನ್ ಮಾಡಿದ್ರು? ತಪ್ಪಿಸಿಕೊಂಡ್ರು. ನಿರ್ಬಲರಾಗಿದ್ದು ಬಲಿಷ್ಠರಾದರು. ನಿರ್ಬಲರಾಗಿದ್ರು ಕೂಡ ನೀವು ಏನಾಗ್ತೀರಿ? ಬಲಿಷ್ಠರಾಗೆ ಕಾಣ್ತೀವಿ. ಇಲ್ಲಿ ಬಂದವ್ರು ಎಲ್ಲ
ಎಲ್ಲ ಹೇಳೋದು. ಏನು ಹೇಳೋದು ಗೊತ್ತಾ? ಅವ್ರ ಹತ್ರ ಭಯಂಕರ ದುಡ್ಡಿದೆ. ಆಮೆನ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಅವರು ಕೆಲಸ ಬಿಟ್ಟು ದೇವ್ರ ಹತ್ರ ಬಂದಿದ್ದು, ನಾನು ಕೆಲಸ ಬಿಟ್ಟು ದೇವರನ್ನ ಆರಾಧಿಸ್ಲಿಕ್ಕೆ ಬಂದದ್ದು. ಆಮೇನ್. ಅದು ನಡೀದ ಜೀವನ ಚೆನ್ನಾಗಿ ದೇವ್ರು ನಡೆಸ್ತಾ ಇದ್ರೆ ಎಲ್ಲಿಂದ ಬರುತ್ತೆ, ಹೇಗೆ ಕೊಡ್ತಾರೆ, ಯಾರು ಬರುತ್ತೆ, ಏನು ನಮಗೊಂದು ಗೊತ್ತಿಲ್ಲ. ಆಮೇನ್. ಹೊತ್ತು ಹೊತ್ತಿಗೆ ಆಹಾರ ಕೊಡುವ ಆತನ ಯಾರು? ದೇವರು. ಆರೋಗ್ಯ ಕೊಟ್ಟಿದ್ಯಾರು? ದೇವರು. ಆಮೇನ್. ಬೇಕಾದಾಗ ಖರ್ಚು ವೆಚ್ಚಗಳಿಗೆ ಸಹಾಯ ಮಾಡೋದು ಯಾರು? ದೇವರು. ಜನ ಏನು ಹೇಳ್ತಾರೆ ಗೊತ್ತಾ? ನೋಡ್ರಿ, ನಾವು ನಿರ್ಬಲರು ಅಂದ್ರೆ ಯಾರು ಬಲ ಇಲ್ಲ ನಮಗೆ. ಆಮೇನ್. ಒಂದೇ ಬಲ ನಮಗೆ, ಯೇಸು ಸ್ವಾಮಿದು. ಆದರೆ ಜನ ಏನು ಹೇಳ್ತಾರೆ? ಅವ್ರ ಹತ್ರ ಭಯಂಕರ ಹಣ ಇದೆ, ಕೋಟಿಗಿಂತ ಲಾಭ ಇರುವ ಯೇಸು ನನ್ನ ಸಂಗಡ ಇದ್ದಾರೆ. ಆಮೇನ್. ಯೇಸು ಇದ್ದಾಗ ಕೋಟಿ, ಅದು ಕೋಟಿ. ನನ್ನ ಹತ್ರ ಒಂದು 10 ಕೋಟಿ ಇದೆ ಅಂದ್ರೂ ಖುಷಿ. ಯಾಕಂದ್ರೆ 10 ಕೋಟಿಗಿಂತ ಬೆಲೆ ಬಾಳುವವರು ನನ್ನ ಯೇಸು. ಆಮೇನ್, ಹಾಲೆಲೂಯ್ಯ. ನಿರ್ಬಲರಾಗಿದ್ರು ನಾವು ಬಲಿಷ್ಠರಾಗಿದ್ದೇವೆ. ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿ ಬಿಟ್ಟರು. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಆಮೇನ್. ಎಫೆಸ 6:16 ಹೇಳುತ್ತೆ. ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 16ನೇ ವಾಕ್ಯಕ್ಕೆ ಬಂದಾಗ, ಯುದ್ಧ ಮಾಡುವಾಗ ಮುಂದೊಂದು ಗುರಾಣಿ ಹಿಡ್ಕೊಳ್ತಾರೆ ಗೊತ್ತಾ? ಯಾವ ಪೆಟ್ಟು ಮೈಗೆ ಬೀಳಬಾರ್ದು ಅಂತ. ನೋಡಿದ್ರ ಗುರಾಣಿ ನೋಡಿದ್ರ? ಯುದ್ಧ ಎಲ್ಲ ಆಗುವಾಗ ನೀವೆಲ್ಲ ಟಿವಿಲೆಲ್ಲ ನೋಡಿರ್ಬೋದು. ಅವಾಗ ಒಬ್ಬ ಗುರಾಣಿ ಹಿಡ್ಕೊಳ್ತಾನೆ ಅಲ್ವಾ? ಸೊ ಅಲ್ಲಿ ವಾಕ್ಯ ಏನ್ ಹೇಳುತ್ತೆ? ಯಾವ ಗುರಾಣಿ ಅದು? ನಂಬಿಕೆ ಎಂಬ ಗುರಾಣಿ ನೀನು ಹಿಡ್ಕೊಂಡ್ರೆ ಯಾರು ನಿನ್ನ ತಾಕಕ್ಕಾಗಲ್ಲ. ಆಮೇನ್. ತಾಕ್ತೀನಿ ಅಂತ ಬಂದ್ರೆ ನಿನ್ನೊಳಗೆ ಏನಿದೆ? ಯೇಸು ಇದ್ದಾರೆ. ಆಮೇನ್. ಒಂದೇ ಮಾತು, ನಿಮ್ದು ಒಂದೇ ಮಾತು. ಯಾರು 100 ಜನ ಬಂದು ನಿಂತ್ಕೊಳ್ಳಿ, ಒಳಗಡೆ ಹೇಳುತ್ತೆ, ಹೃದಯ ಹೇಳುತ್ತೆ, ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಆಮೇನ್, ಆಮೇನ್. ಏನೋ ಕಾರ್ಯ ಮನೆಯಲ್ಲಿ ಆಗ್ತಾ ಇದೆ, ಎಲ್ಲ ಹೇಳ್ತಾರೆ, ನಿಂಗೆ ಕಣ್ ಕಾಣಲ್ವ? ನಿನ್ನ ಮನಸ್ಸು ಹೇಳುತ್ತೆ, ಏನಾಗಲ್ಲ, ಯೇಸು ಇದ್ದಾರೆ. ಆಮೇನ್. ಏನಾಗಲ್ಲ, ನನ್ನ ಯೇಸು ಇದ್ದಾರೆ. ಏನಾಗಲ್ಲ, ನನ್ನ ಯೇಸು ಇದ್ದಾರೆ. ಆಮೇನ್, ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸು ಇದ್ದಾರೆ. ಯೇಸು ಎಲ್ಲವನ್ನ ಮಾಡಲಿಕ್ಕೆ ಶಕ್ತರು. ಆಮೇನ್. ನೀವು ಮಾಡುವಾಗ ಪ್ರಾರ್ಥನೆ ನಂಬಿಕೆಯಿಂದ ಮಾಡಬೇಕು. ಇಲ್ಲಿಂದ ಹೋಗುವಾಗಲೂ ಕೂಡ ಇಷ್ಟು ಹೊತ್ತು ಪ್ರಾರ್ಥನೆ ಮಾಡಿದ್ವಿ, ಏನೋ ಒಂದು ನಡೀತದೆ, ನಂಗೆ ನಂಬಿಕೆ ಇದೆ. ನಿಮ್ಮ ಬಾಯಲ್ಲಿ ಬರಬೇಕು, ಏನೋ ಒಂದು ನಡೀತದೆ, ನಂಗೆ ನಂಬಿಕೆ ಇದೆ. ಆಮೇನ್. ಒಂದು ನೀನು ನಂಬಿಕೆ ಇಟ್ಟಾಗ, ನಾನು ಪದೇ ಪದೇ ಹೇಳ್ತೀನಿ, ಆಗದ ಕಾರ್ಯಗಳು ಆಗುತ್ತೆ, ನಡೆಯದ ಕಾರ್ಯಗಳು ನಿನ್ನ ಮನೆಯಲ್ಲಿ ನಡೆಯುತ್ತೆ. ಆಮೇನ್. ಬಗ್ಗದ ಕೆಲವು ಶಕ್ತಿಗಳು ನಿನ್ನ ಮುಂದೆ ಬಗ್ಗುತ್ತೆ ನಂಬಿಕೆಯಲ್ಲಿ. ಆಮೇನ್. ಬಾಯಲ್ಲಿ ಅರಿಕೆ, ನನಗೇನಾಗಲ್ಲ, ನನ್ನ ಯೇಸು ಇದ್ದಾರೆ. ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಒಂದು ಸರ್ತಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಹೋಗುವಾಗ ಭಯಂಕರ ಆಕ್ಸಿಡೆಂಟ್ ಆಯಿತು. ನಮ್ಮ ಗಾಡಿ ಬಿದ್ದು ಸುಮಾರು ದೂರ ಎಳ್ಕೊಂಡೋಯ್ತು ಸ್ಕೂಟಿ. ಆದರೂ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ವಾಕ್ಯ ನಾನು ಅದನ್ನು ನಂಬ್ತೀನಿ. ವಾಕ್ಯದಲ್ಲಿ ದೇವ್ರ ವಾಕ್ಯ ಬರೆದಿದೆ, ನಿನ್ನ ಎಲುಬುಗಳಲ್ಲಿ ಒಂದೂ ಮುರಿದು ಹೋಗೋದಿಲ್ಲ. ಏನು ವಾಕ್ಯ? ನಿನ್ನ ಮೂಳೆಗಳಲ್ಲಿ ಒಂದು ಮುರಿದು ಹೋಗೋದಿಲ್ಲ. ಆ ವಾಕ್ಯ ನನ್ನ ಹತ್ರ ಇದೆ. ನಮ್ಮಿಬ್ಬರ ಎಲುಬು ಒಂದು ಕೂಡ ಸ್ಕ್ರ್ಯಾಚರ್ ಆಗಲಿಲ್ಲ. ಆಮೇನ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಸೊ ದೇವರು ಒಂದು ಕೆಲಸ ಮಾಡಿದರೆ ಪರ್ಫೆಕ್ಟಾಗಿ ಮಾಡ್ತಾನೆ. ಆಮೇನ್. 100% ಪರ್ಫೆಕ್ಟ್ ಆಗಿ ದೇವರು ಮಾಡ್ತಾನೆ. ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ. ಹೋಗತ್ತಾ? 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 ಇಲ್ಲ. ಹಾಲೆಲೂಯ್ಯ. ಯೇಸುಗೆ ಸಾಧ್ಯ ಇದೆ. ಎಂಥ ಕ್ರಿಟಿಕಲ್ ಕಂಡೀಷನ್ ಬರಲಿ, ಯೇಸುಗಾಗಿ ನೀನು ನಿಂತ್ರೆ ನಿನಗೋಸ್ಕರ ಯೇಸು ನಿಲ್ತಾರೆ. ಆಮೇನ್. ನಂಬಿಕೆ ಇದು. ನಾನೊಂದು ಲೇಡಿಯಾಗಿ ನನಗೆ ಎಷ್ಟೆಲ್ಲ ಸಮಸ್ಯೆ ಬಂದಿದೆ, ಎಷ್ಟೆಲ್ಲ ರಗಳೆ ಮಾಡಿದ್ದಾರೆ. ನಾನು ಹೇಳಿದ್ದೀನಿ, ನಾನು ಜೀವವಾದರೂ ಬಿಡ್ತೀನಿ, ಯೇಸುವನ್ನು ಬಿಡಲ್ಲ ಅಂತ. ಆಮೇನ್. ಹಾಗಾಗಿ ದೇವರು ನಮ್ಮನ್ನು ಇಲ್ಲಿವರೆಗೆ ನಿಲ್ಲಿಸಿದ್ರು. ಕಷ್ಟ ಬಂತು, ಕಣ್ಣೀರು ಬಂದಿದೆ, ನೋವು ಬಂದಿದೆ, ಅನೇಕ ಹೋರಾಟಗಳು ನಮಗೆ ಬಂದಿದೆ. ಆದರೂ ಕೂಡ ನಾನು ಯೇಸುಗಾಗಿ ನಿಂತ್ಕೊಂಡ್ವಿ.
ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಸಮಸ್ಯೆಗಳು ಬೆಟ್ಟದಷ್ಟಿದ್ರೂ ದೇವರ ಮುಂದೆ ಕರಗಿ ಹೋಗುವ ಹಾಗೆ ದೇವರು ಮಾಡ್ತಾನೆ. ಒಂದೇ ಒಂದು ಬಾಯಿ ಎತ್ತಿದ್ರೆ ಹೇಳಬೇಕು, ನನ್ನೇಸು ಮಾಡ್ತಾರೆ, ನನ್ನೇಸು ಮಾಡ್ತಾರೆ, ನನ್ನೇಸು ಇದ್ದಾರೆ, ನನ್ನೇಸು ನನ್ನ ಕೈ ಬಿಡಲ್ಲ, ನನ್ನೇಸು ನನ್ನ ಸಮಸ್ಯೆ ಗೊತ್ತು, ನನ್ನೇಸು ನನ್ನ ಮನೆ ಯಜಮಾನನಾಗಿದ್ದಾನೆ. ನಿಮ್ಮ ಸಮಸ್ಯೆ ಯೇಸುವಿನ ಮುಂದೆ ತಗೊಂಡು ಬನ್ರಿ. ಅದು ರೋಗ ಇರ್ಬೋದು, ಕಾಯಿಲೆ ಇರ್ಬೋದು, ನಿನ್ನ ಮನೆಯ ಸಮಸ್ಯೆ ಇರ್ಬೋದು, ನಿನ್ನ ಮಕ್ಕಳ ಸಮಸ್ಯೆ ಇರ್ಬೋದು, ನಿನ್ನ ಗಂಡನ ಸಮಸ್ಯೆ ಇರ್ಬೋದು, ನಿನ್ನ ಹೆಂಡತಿಯ ಸಮಸ್ಯೆ ಇರ್ಬೋದು. ಯಾವುದೇ ಸಮಸ್ಯೆ ಇದ್ರೂ ಕೂಡ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ದೇವ್ರ ಹತ್ರ ಹೇಳ್ರಿ, ಸ್ವಾಮಿ ನಾನು ನಂಬುತ್ತೇನೆ, ನೀನೇ ನನ್ನನ್ನು ಬಿಡುಗಡೆ ಮಾಡಬೇಕು. ಈ ಲೋಕದ ಆಸ್ಪತ್ರೆಗಳು ನನ್ನನ್ನು ಬಿಡುಗಡೆ ಮಾಡಲಿಕ್ಕಾಗಲ್ಲ, ಈ ಲೋಕದ ಜನರು ನನ್ನನ್ನು ಬಿಡುಗಡೆ ಮಾಡಲಿಕ್ಕಾಗಲ್ಲ, ನನ್ನ ಹಣ ನನಗೆ ಬಿಡುಗಡೆ ಮಾಡಲಿಕ್ಕಾಗಲ್ಲಪ್ಪ, ನನ್ನ ಕುಟುಂಬಸ್ಥರು ನನಗೆ ಬಿಡುಗಡೆ ಕೊಡಲಿಕ್ಕಾಗಲ್ಲ. ಆದರೆ ನನಗೆ ಗೊತ್ತು, ಯೇಸು ಬಂದರೆ ಎಲ್ಲ ಸರಿ ಹೋಗುತ್ತೆ ದೇವರೇ. ಅಪ್ಪ ಇವತ್ತು ಬಾ ಅಪ್ಪ, ನನ್ನ ಮನೆಗೆ ಬಾ ಅಪ್ಪ, ನನ್ನ ಹೃದಯದಲ್ಲಿ ಬಾ ದೇವರೇ, ನನ್ನ ಕುಟುಂಬದಲ್ಲಿ ಬಾ ದೇವರೇ, ನೀನಿಲ್ಲದೆ ನಾನು ಮನೆಗೆ ಹೋಗಲ್ಲ. ಹೇಳ್ರಿ ದೇವ್ರ ಹತ್ರ, ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ನೀನು ಬರ್ದಿದ್ರೆ ನಾನು ಮನೆಗೆ ಹೋಗಲ್ಲ ದೇವ್ರೆ. ಹಠ ಹಿಡೀರಿ, ದೇವ್ರೇ ನೀನು ನನ್ನ ಮನೆಗೆ ಬರಬೇಕು, ನನ್ನ ಕುಟುಂಬಕ್ಕೆ ನೀನು ಬರಬೇಕು, ನನ್ನ ವ್ಯಕ್ತಿಗತ ಜೀವಿತದಲ್ಲಿ ಬರಬೇಕು, ನನ್ನ ಬಿಸ್ನೆಸ್ಸಲ್ಲಿ ನೀನು ಬರಬೇಕು, ನನ್ನ ಕುಟುಂಬದಲ್ಲಿ ನೀನು ಕಾಣಬೇಕು ದೇವ್ರೆ, ನನ್ನ ಹಣಕಾಸಲ್ಲಿ ನೀನು ಬರಬೇಕು, ನನ್ನ ಸಾಲದ ಮಂಡಲಗಳಲ್ಲಿ ನೀನು ಬರಬೇಕು ದೇವರೇ. ಯೇಸುವಿನ ನಾಮದಲ್ಲಿ ಇಲ್ಲಿ ನಿಂತಿರುವ ಜನರ ಮೇಲೆ ಇರುವ ಎಲ್ಲ ಕಟ್ಟುಗಳು ಮುರಿಯಲಿ ಯೇಸುವೆ. ಅಪ್ಪ, ಆಕಾಶ ಭೂಮಿಯ ನಿರ್ಮಾಣಿಕನಾದ ದೇವರೇ, ಇಲ್ಲಿ ನಿಂತಿರುವಂತ ಒಂದೊಂದು ಜನರ ಒಳಗಡೆ ಇರುವ ಎಲ್ಲ ಅಪನಂಬಿಕೆಗಳು ಮುರಿದು ಹೋಗಲಿ ದೇವರೇ. ಕರ್ತನೇ, ನಿನ್ನ ಶಕ್ತಿ ಇವರಲ್ಲಿ ತೋರಿ ಬರಲಿ ಅಪ್ಪ, ನಿನ್ನ ಅಗಮ್ಯವಾದ ಶಕ್ತಿ ಇವರಲ್ಲಿ ಉಂಟಾಗಲಿ. ಎಲ್ಲ ಮಾಟ ಮಂತ್ರಗಳು ಮುರಿಯಲಿ ಯೇಸುವಿನ ನಾಮದಲ್ಲಿ. ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ನೀನು ಮೇಲೆ ಬರದಂತೆ ನಿನ್ನ ವಿರುದ್ಧವಾಗಿ ಮಾಡಿದ ಎಲ್ಲ ಕಣ್ಣಿನ ದೃಷ್ಟಿಗಳು, ಎಲ್ಲ ಕರ್ತನೆ ದೇವರೇ ಮಾಟ ಮಂತ್ರದ ಶಕ್ತಿಗಳು, ಎಲ್ಲ ಕರ್ತನೆ ಬೇಡದ ಕಾರ್ಯಗಳು, ಅಂಧಕಾರದ ಬಲಗಳು ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ ರಾಜನೇ. ಜನರು ಸ್ವತಂತ್ರರಾಗಲಿ, ಜನರು ಬಿಡುಗಡೆಯಾಗಲಿ ದೇವರೇ. ದೇವರ ಶಕ್ತಿ ಇವರೊಳಗೆ ಚಲಿಸಲಪ್ಪ.